ನಾವು ಹಿಂದಿನ ಕ್ಲಾಸ್ನಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯ, ಮೊದಲನೆಯ ಸ್ಕಂದ 19ನೆಯ ಅಧ್ಯಾಯ ಮಾಡುವಾಗ ಶುಕ ಮುನಿಗಳ ಆಗಮನ ಆಗಿತ್ತು. ಸೊ ಬ್ಯಾಕ್ಗ್ರೌಂಡ್ ಹೇಳ್ಬೇಕಂದ್ರೆ, ಪರೀಕ್ಷಿತ ಮಹಾರಾಜ ಬೇಟೆಗೆ ಹೋದಾಗ ಬಾಯಾರಿಕೆ ಆಯಿತು. ಕಲಿಯುಗ ಪ್ರಾರಂಭ ಆಗ್ತಾ ಇತ್ತು. ಕಲಿ ಆ ಒಂದು ಅವನ ಕಿರೀಟದಲ್ಲಿ ಸ್ಥಾನ ಪಡೆದಿದ್ದ. ಬೇಟೆಗೆ ಹೋದಾಗ ಬಾಯಾರಿಕೆ ಆಯಿತು, ನೀರು ಬೇಕಾಗಿತ್ತು ಕುಡಿಯಕ್ಕೆ. ಶಮಿಕ ಋಷಿಗಳ ಆಶ್ರಮಕ್ಕೆ ಹೋದ. ಶಮಿಕ ಋಷಿಗಳು ತುಂಬಾ ಧ್ಯಾನದಲ್ಲಿದ್ರು. ಅವನಿಗೆ ಸ್ವಲ್ಪ ಸಿಟ್ಟು ಬಂತು. ಅಲ್ಲಿ ಒಂದು ಸತ್ತಂತ ಹಾವಿತ್ತು. ಆ ಸತ್ತಂತ ಹಾವನ್ನು ತಗೊಂಡು ಶಮಿಕ ಋಷಿಗಳ ಕೊರಳಲ್ಲಿ ಹಾಕಿದ. ಆವಾಗ ಗಂಗಾ ನದಿಯಲ್ಲಿ ಶಮಿಕ ಋಷಿಗಳ ಮಗ ಶೃಂಗಿ ಸ್ನಾನ ಮಾಡ್ತಾ ಇದ್ದ. ಅವನಿಗೆ ಗೊತ್ತಾಯಿತು. ಅಲ್ಲೇನೆ ಒಂದು ಶಾಪ ಕೊಟ್ಬಿಟ್ಟ. ತಕ್ಷಕ ಅನ್ನುವಂಥ ಹಾವು 7 ದಿವಸದಲ್ಲಿ ಮಹಾರಾಜನನ್ನ ಕೊಂದು ಬಿಡ್ಲಿ ಅಂತ ಹೇಳಿ ಶಾಪ ಕೊಟ್ಬಿಟ್ಟ. ಸೊ ಯಾರು ಹಾಕಿದ್ದಾರೆ ಅವ್ರನ್ನ ಕೊಲ್ಲಿ ಅಂದ. ಮಹಾರಾಜ ಅಂತ ಗೊತ್ತಿರಲಿಲ್ಲ. ಆಮೇಲೆ ಶಮಿಕ ಋಷಿಗಳಿಗೆ ಗೊತ್ತಾಯಿತು. ತುಂಬಾ ವಿಷಾದವನ್ನ ವ್ಯಕ್ತಪಡಿಸಿದರು. ಅವನಿಗೂ ಕೂಡ ಪರೀಕ್ಷಿತ ಮಹಾರಾಜನಿಗೆ ತುಂಬಾ ವಿಷಾದವಾಯಿತು. ಮುನಿಗಳ ವೇಷದಲ್ಲಿ ಹಾಕೊಂಡು ಇನ್ನು 7 ದಿವಸ ಇದೆ, ನನ್ನ ಜೀವನವನ್ನ ನಾನು ಪರ್ಫೆಕ್ಟ್ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಗಂಗಾ ನದಿಯ ತೀರಕ್ಕೆ ಬಂದ. ಮುನಿಗಳ ವೇಷದಲ್ಲಿ ಬರ್ತಾನೆ. ಒಂದು ಕೌಪೀನ ಹಾಕೊಂಡು ಬರ್ತಾನೆ. ಅಲ್ಲಿ ಎಲ್ಲಾ ಋಷಿ ಮುನಿಗಳು, ನಾರದ ವ್ಯಾಸದೇವ ಸಹಿತ, ಪರಶುರಾಮ ಸಹಿತ ಎಲ್ಲಾ ಋಷಿಗಳು, ವಿಶ್ವಾಮಿತ್ರ, ಭಾರದ್ವಾಜ, ವಶಿಷ್ಠ ಎಲ್ಲರೂ ಬಂದಿದ್ದಾರೆ. ಅವರೊಂದು ನೆಪ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಯಾತ್ರೆಗೆ ಹೋಗ್ತಾ ಇದ್ವಿ, ಇಲ್ಲಿ ನೀನು ಗಂಗಾ ನದಿ ತೀರದಲ್ಲಿ ನೀನು ಕೊಡ್ತಿದ್ದು ಗೊತ್ತಾಯ್ತು, ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿ. ಅವ್ರು ಬಂದಿದ್ದ ಉದ್ದೇಶನೇ ಬೇರೆ ಆಗಿತ್ತು. ಯಾಕೆಂದ್ರೆ ಪರೀಕ್ಷಿತ ಮಹಾರಾಜ ದೊಡ್ಡ ಭಕ್ತ, ಕೃಷ್ಣ ಭಕ್ತ. ಅವನಿಗೆ ಶಾಪ ಇದೆ ಅಂತ ಗೊತ್ತಾಗಿತ್ತು ಎಲ್ಲರಿಗೂ. ಅವನು ವೈಕುಂಠಕ್ಕೆ ಪ್ರಯಾಣ ಮಾಡೋದಂತ ಗೊತ್ತಿತ್ತು. ಆ ವೈಕುಂಠಕ್ಕೆ ಪ್ರಯಾಣ ಮಾಡುವಂಥ ಸನ್ನಿವೇಶವನ್ನ ಅವರು ನೋಡ್ಲಿಕ್ಕೆ ಅಲ್ಲಿ ಬಂದಿದ್ರು. ಸನ್ನಿವೇಶವನ್ನ ನೋಡ್ಲಿಕ್ಕೆ ಬರ್ತಾರೆ. ಎಲ್ಲರೂ ಅಸೆಂಬಲ್ ಆಗಿದ್ದಾರೆ. ಆಮೇಲೆ ಅವನು ಪ್ರಶ್ನೆಗಳನ್ನ ಕೇಳ್ತಾನೆ. ಅಷ್ಟರಲ್ಲೇನೆ ಏನು ಪ್ರಶ್ನೆಗಳನ್ನ ಕೇಳ್ತಾನೆ ಅಂತಂದ್ರೆ, ಈ ಜಗತ್ತಿನಲ್ಲಿ ಮನುಷ್ಯ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನ್ ಮಾಡ್ಬೇಕು, 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಸಾಯುವ ಕಾಲದಲ್ಲಿ, ಮರಣ ಕಾಲದಲ್ಲಿ ಏನು ಮಾಡ್ಬೇಕು. 2 ಪ್ರಶ್ನೆಗಳನ್ನ ಕೇಳ್ತಾನೆ. ಅವರು ಯಾರು ಉತ್ತರ ಕೊಡಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಅವಾಗ ಶುಕಮುನಿಗಳ ಆಗಮನ ಆಗತ್ತೆ. ಶುಕಮುನಿಗಳ ಆಗಮನ ಆಗಿ ಹೇಗಿದ್ರು ಶುಕಮುನಿಗಳು ಅಂತೇಳಿ ಆ 19ನೆಯ ಅಧ್ಯಾಯದಲ್ಲಿ ಅವರ ವರ್ಣನೆ ಇದೆ. ಆಮೇಲೆ ಅವನು ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ, ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿಪ್ರಭೋ ಸ್ಮರ್ಥವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಮನುಷ್ಯ ಏನ್ ಮಾಡಬೇಕು, ಯಾವ ದೇವರ ಜಪ ಮಾಡಬೇಕು, ಯಾರನ್ನ ಸ್ಮರಿಸಬೇಕು, ಯಾರನ್ನ ಪೂಜೆ ಮಾಡಬೇಕು ಎಂಬುದನ್ನ ದಯವಿಟ್ಟು ನನಗೆ ತಿಳಿಸಿ. ಗೊತ್ತಿಲ್ಲ ಅಂತಿಲ್ಲ. ಪರೀಕ್ಷಿತ ಮಹಾರಾಜನಿಗೆ ಪಾಂಡವ ವಂಶ ಎಲ್ಲ ಗೊತ್ತಿತ್ತು. ಪಾಂಡವರಿಗೆ ಎಲ್ಲ ಗೊತ್ತಿತ್ತು. ಅಂಥ ವಂಶದಿಂದ ಬಂದಂಥ ಪರೀಕ್ಷಿತ ಮಹಾರಾಜನಿಗೆ ಎಲ್ಲ ಗೊತ್ತಿತ್ತು. ಯಾಕೆ ಕೇಳಿದ ಹಾಗಾದ್ರೆ ಪ್ರಶ್ನೆನ? ನಮ್ಮೆಲ್ಲರ ಸಲುವಾಗಿ ಕೇಳಿದ. ಭಗವದ್ಗೀತೆಯಲ್ಲಿ ಅರ್ಜುನ ಪ್ರಶ್ನೆಗಳನ್ನ ಕೇಳ್ತಾನೆ. ಯಾರ ಸಲುವಾಗಿ ಕೇಳ್ತಾನೆ? ಅರ್ಜುನ ನಮ್ಮ ಸಲುವಾಗಿ ಕೇಳ್ತಾನೆ. ಅರ್ಜುನ ದೊಡ್ಡ ಭಕ್ತ. ಅವನು ಅಂಥವನಿಗೆ ಎಲ್ಲ ಪ್ರಶ್ನೆಗಳ ಉತ್ತರ ಗೊತ್ತಿತ್ತು. ಆದರೂ ಕೂಡ ಅವನು ನಮ್ಮೆಲ್ಲರ ಸಲುವಾಗಿ, ಮಾನವ ಕುಲಕ್ಕಾಗಿ ಅವನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ಅವರು ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. 2ನೆಯ ಸ್ಕಂದದಿಂದ ಭಾಗವತದ ಮೆಸೇಜ್ ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಅಲ್ಲಿ ಯೋಗಿಗಳು ಇದ್ರು, ಭಕ್ತರು ಇದ್ರು, ಮುನಿಗಳಿದ್ರು, ಎಲ್ಲರೂ ಇದ್ರಲ್ಲ. ಎಲ್ಲರಿಗೂ ಒಂದು ಉಪದೇಶವನ್ನ ಕೊಡಬೇಕು. ಯಾರು? ಶುಕ ಮುನಿಗಳು, ಸುಖದೇವ ಗೋಸ್ವಾಮಿ ಅವರು. ಅದಕ್ಕೆ ಇಲ್ಲಿ ಭಕ್ತಿಯ ಶ್ರೇಷ್ಠತೆಯನ್ನ ಕೊಡ್ತಾರೆ.
ಭಕ್ತಿ ಮಿಶ್ರ ಜ್ಞಾನದ ಹಾದಿಯನ್ನ ತೋರಿಸ್ತಾರೆ. ಮುಂದೆ ಅಷ್ಟಾಂಗ ಯೋಗವನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವು ಇವತ್ತಿನ ದಿವಸ 14 ಶ್ಲೋಕದವರೆಗೆ ಮಾಡೋಣ. ಭಕ್ತಿ ಅಂದ್ರೆ ಏನು ಅನ್ನುವಂಥ ವಿಷಯವನ್ನ ನಾವು ಅವರ ಅವರ ಪ್ರಶ್ನೆಗೆ ಉತ್ತರವನ್ನ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಮೇಲೆ ಮುಂದಿನ ಶನಿವಾರ ನಿಮಗೆ ಅಷ್ಟಾಂಗ ಯೋಗ ಯಾವ ರೀತಿಯಲ್ಲಿ ಯಾರು ಯಾವ್ಯಾವ ರೀತಿಯಲ್ಲಿ ದೇವರನ್ನ ಸ್ಮರಣೆ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವೀಕ್ ನಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಶುಕಮುನಿಗಳು ಆ ಪ್ರಶ್ನೆಯನ್ನ ಕೇಳಿದ್ದಾರೆ. ಶುಕಮುನಿಗಳು ಪ್ರಶ್ನೆಯನ್ನ ಕೇಳಿದ್ದನ್ನ ಅವರು ಹೇಳ್ತಾರೆ, ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಶ್ರೀ ಶುಕ ಉವಾಚ ವರ್ಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮ ವಿಸ್ಮಂದಥ ಪುಂಸಾಂ ಶ್ರೋತವ್ಯಾದಿಸು ಯಪ್ಪರಃ. ಶುಕಮುನಿಗಳು ಹೇಳ್ತಾರೆ, ಪ್ರಿಯ ಮಹಾರಾಜ, ನೋಡಿಲ್ಲ ಹೇಳ್ತಾರೆ, ಲೋಕಹಿತಂ ನೃಪ, ನೀನು ಪ್ರಶ್ನೆಯನ್ನ ಏನು ಕೇಳಿದೆಯಲ್ಲಪ್ಪ, ಇದು ಲೋಕ ಕಲ್ಯಾಣಕ್ಕಾಗಿ ಇದೆ. ಎಲ್ಲ ಮಾನವರಿಗೂ, ಸಮಸ್ತ ಮಾನವರಿಗೂ ಕೂಡ ಇದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ, ಭವ್ಯವಾಗಿದೆ ಅಂತ ಹೇಳ್ತಾರೆ, ಕಲ್ಯಾಣದಾಯಕವಾಗಿದೆ ಅಂತ ಹೇಳ್ತಾರೆ. ಇದನ್ನ ಎಲ್ಲಾ ಆಧ್ಯಾತ್ಮವಾದಿಗಳು ಕೂಡ ಇದನ್ನ ಅನುಮೋದಿಸ್ತಾರೆ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ ಪ್ರಶ್ನೆ. ಯಾಕೆಂದ್ರೆ ನಾವು ಬಯಸುವಂತಹ ವಿಚಾರಗಳಲ್ಲಿ ಇದರ ಉತ್ತರ ಅತ್ಯಂತ ಪ್ರಮುಖವಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಅವರು. ನೋಡಿ ಎಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಏನ್ ಮಾಡ್ಬೇಕು ವ್ಯಕ್ತಿ ಜೀವನದಲ್ಲಿ, ಎರಡನೇದ್ದು ಮರಣ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ ಮನುಷ್ಯನ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ಸುಖದೇವ ಗೋಸ್ವಾಮಿ ಮಹಾರಾಜರ ಪರೀಕ್ಷಿತನ ಪ್ರಶ್ನೆಯನ್ನ ಅತ್ಯಂತವಾಗಿ ಶ್ಲಾಘನೆ ಮಾಡಿದ್ದಾರೆ. ಮಾನವ ಜೀವನ ನಶ್ವರವಾದರೂ ಆತ್ಮ ಅನ್ನೋದು ಶಾಶ್ವತ. ಯಾಕಂದ್ರೆ 2ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಈ ಆತ್ಮ ಮತ್ತು ದೇಹ ಅನ್ನೋದರ ಬಗ್ಗೆ ತುಂಬಾ ತಿಳಿಸ್ಕೊಟ್ಟಿದ್ದಾನೆ. ಆದ್ದರಿಂದ ಜೀವನದಲ್ಲಿ ಕೇಳಬೇಕಾದ, ತಿಳಿದುಕೊಳ್ಳಬೇಕಾದ ಅತ್ಯಂತ ಮುಖ್ಯ ವಿಷಯವೆಂದರೆ ಆತ್ಮ ಮತ್ತು ಪರಮಾತ್ಮನ ಕುರಿತಂಥ ವಿಚಾರಗಳು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಅದನ್ನ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಮುಂದಿನ ಸ್ಲೈಡ್ಗಳಲ್ಲಿ ನಾನು ನೋಡ್ತೀನಿ. ಸಾಮಾನ್ಯ ಜನರು, ಎಷ್ಟೋ ಜನರಿಗೆ ಇವತ್ತಿನ ದಿವಸ ಹೊರಗಡೆ ಎಷ್ಟೋ ಸಾವಿರಾರು ವಿಷಯಗಳ ಬಗ್ಗೆ ಆಸಕ್ತಿ ಇದೆ. ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ, ಸಂಗೀತದ ಬಗ್ಗೆ ಮಾತಾಡ್ತಾರೆ. ಆದರೆ ಅವು ನಮಗೆ ಪ್ರಯೋಜನವನ್ನ ನೀಡೋದಿಲ್ಲ. ಆದರೆ ಪರಮಾತ್ಮನ ವಿಷಯ, ಭಗವಂತನ ಮಹಿಮೆ ಏನಿದೆಯಲ್ಲ, ಆ ಮಹಿಮೆಯನ್ನ ಕೇಳುವುದೇ ಶ್ರೇಷ್ಠ. ಯಾಕಂದ್ರೆ ಭಾಗವತದಲ್ಲಿ ಬರ್ತಕ್ಕಂಥ ಮಹಿಮೆಗಳು ಭಗವಂತನ ನಾಮ, ರೂಪ, ಗುಣ, ಲೀಲೆ ಇದನ್ನೆಲ್ಲವನ್ನ ವಿವರವಾಗಿ ವಿವರಿಸಿದ್ದಾರೆ. ಆದ್ದರಿಂದ ಪರೀಕ್ಷಿತ ಮಹಾರಾಜನ ಪ್ರಶ್ನೆ, ಮರಣವು ಸಮೀಪಿಸಿದಾಗ ಮನುಷ್ಯನು ಏನು ಮಾಡಬೇಕು, ಅತ್ಯಂತ ಶ್ರೇಷ್ಠವಾದ ಪ್ರಶ್ನೆ. ಏಕೆಂದರೆ ಅದು ಕೇವಲ ಅವನಿಗಲ್ಲ, ಇಡೀ ಲೋಕದ ಹಿತಕ್ಕಾಗಿ ಇದು ಮಾರ್ಗದರ್ಶಕವಾಗಿದೆ. ಸೊ ಅದಕ್ಕೆ ಈ ಶ್ಲೋಕದಲ್ಲಿ ಭಗವಂತನನ್ನ ಕುರಿತು ವಿಚಾರ ಮಾಡೋದು ಎಂಬುವಂಥ ಎಲ್ಲ ಕೇಳುವ ತಿಳಿಯುವ ವಿಷಯಗಳಲ್ಲಿ ಶ್ರೇಷ್ಠವಾಗಿದೆ ಅನ್ನುವಂಥ ಮಾತನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಫಸ್ಟ್ ಕ್ವಶನ್ ನಾವು ಕೇಳೋದು, ನಾವು ಯಾರು, ನಾನು ಯಾರು ಅನ್ನುವಂಥ ಪ್ರಶ್ನೆ. ಎರಡನೇದು ಪರಮಾತ್ಮ ಯಾರು ಅನ್ನುವಂಥ ಪ್ರಶ್ನೆ, ಭಗವಂತ ಯಾರು ಅನ್ನುವಂಥ ಪ್ರಶ್ನೆ, ಮತ್ತು ಭಗವಂತನಿಗೆ ನನಗೆ ಇರುವ ಸಂಬಂಧ ಏನು. ಅಂದ್ರೆ ಸಂಬಂಧ ಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಆತ್ಮರೂಪಿಗಳು, ಪರಮಾತ್ಮನ ದಾಸ ರೂಪದಲ್ಲಿ ಸದಾ ಅವನೊಂದಿಗೆ ಸಂಬಂಧವನ್ನ ಹೊಂದಿದ್ದೇವೆ. ಅದಕ್ಕೆ ದಾಸರು ಒಂದ್ ಕಡೆ ಹಾಡ್ತಾರೆ, ಅಲ್ಲಿದೆ ನಮ್ಮ ಮನೆ ಇಲ್ಲಿರುವುದು ಸುಮ್ಮನೆ ಅಂತ ಹಾಡ್ತಾರೆ. ಅಲ್ಲಿದೆ ನಮ್ಮ ಮನೆ ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ನಾವು ಏನ್ ಮಾಡಿದ್ವಿ, ನಾವು ಸ್ವಂತವಾಗಿ ನಾವು ಅನುಭವಿಸ್ಬೇಕು ಜೀವನ ಅಂದ್ವಿ. ಯಾಕಂದ್ರೆ ನಾವು ದಾಸರಾಗಿ ಭಗವಂತನನ್ನೇ ಸ್ಮರಿಸಬೇಕು, ಭಗವಂತನನ್ನೇ ಸೇವೆ ಮಾಡಬೇಕು, ಭಗವಂತನಿಗೆ ಸೇವೆ ಮಾಡಿಕೊಂಡು ಅಲ್ಲಿ ಇದ್ದವರು ನಾವು. ಆದ್ರೆ ನಾವು ಯಾವಾಗ ಸೆಲ್ಫಿಶ್ ಆದ್ವಿ, ಯಾಕಂದ್ರೆ ಭಗವಂತ ಸ್ವಲ್ಪ ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಾನೆ, 5% ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನ ದುರುಪಯೋಗ ಮಾಡಿಕೊಂಡು ನಮಗೆ ಭಗವಂತ ಇಲ್ಲಿ ಹಾಕಿದ. ನೀವು ಎಂಜಾಯ್ ಮಾಡ್ಬೇಕಲ್ವಾ, ಹೋಗಿ ಎಂಜಾಯ್ ಮಾಡಿ, ಭೌತಿಕ ಲೋಕವನ್ನ ನಾನು ಸೃಷ್ಟಿ ಮಾಡ್ತೀನಿ, ಹೋಗಿ ಎಂಜಾಯ್ ಮಾಡಿ. ಸೊ ಸಂಬಂಧವನ್ನ ಅರಿತುಕೊಡೋದು. ಭಗವಂತ ಅಷ್ಟಕ್ಕೆ ಬಿಡ್ಲಿಲ್ಲ, ನಮಗೆಲ್ಲ ಹಾದಿ ತೋರಿಸ್ಕೊಟ್ಟ. ನಾವೆಲ್ಲರೂ ಇಲ್ಲಿ ಕೂತಿದ್ದೇವೆ ಇವತ್ತಿನ ದಿವಸ ಅಂತಂದ್ರೆ ಆ ಸುಕೃತಿಯಿಂದ
ತಿಳ್ಕೋಬೇಕು, ಆ ಸಂಬಂಧ ಜ್ಞಾನವನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಇಲ್ಲಿ ಕೂತಿದ್ದೇವೆ ಇವತ್ತಿನ ದಿವಸ. ಸೊ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಕೂಡ ಸುಕೃತಿ ಇದೆ. ಸುಕೃತಿಯಿಂದ ನಮ್ಮನ್ನ ಈ ಟೆಂಪಲ್ಗೆ ಬರುವಂತೆ ಮಾಡಿದೆ. ಆ ಒಂದು ವಿಷಯಗಳು ನಮ್ಮ ಕಿವಿಯೊಳಗೆ ಹೋಗುವಂತೆ ಶ್ರವಣ ಮಾಡುವಂತೆ ವಿಚಾರಗಳಿದೆ. ಇದು ಮೊದಲ ಹೆಜ್ಜೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇದಾದ್ಮೇಲೆ ಇದು ಬೀಜ ರೂಪದಲ್ಲಿದೆ. ಯಾವಾಗ್ಲೂ ಒಂದು ಬೀಜ ತಗೊಂಡ್ರೆ, ಹಣ್ಣಿನ ಬೀಜ ತಗೊಳ್ಳಿ, ಮಾವಿನ ಹಣ್ಣಿನ ಬೀಜ. ಮಾವಿನ ಹಣ್ಣಿನ ಬೀಜ ರೂಪದಲ್ಲಿ ಇದೆ ಇವಾಗ ಸಂಬಂಧ. ಆ ಸಂಬಂಧವನ್ನ ನಾವು ಮುಂದುವರಿಸಬೇಕು ಅಂತಂದ್ರೆ ಆ ಬೀಜವನ್ನ ಭೂಮಿಯಲ್ಲಿ ಹಾಕಿ ಅದಕ್ಕೆ ಚೆನ್ನಾಗಿ ಗೊಬ್ಬರ, ಚೆನ್ನಾಗಿ ಮಣ್ಣು ಎಲ್ಲವನ್ನ ಹಾಕಿದಾಗ ಅದು ಸಾಧನೆಯನ್ನ ಮಾಡಬೇಕು. ಆ ರೀತಿಯಾಗಿ ಇದು ಸಾಧನೆ. ಯಾವಾಗ ಆ ಬೀಜ ಭೂಮಿಯಲ್ಲಿ ಹೋಗತ್ತೆ, ನಾವು ಅದನ್ನ ಹಾಕ್ತಿವಿ, ಅದಕ್ಕೆ ಗೊಬ್ಬರವನ್ನ ಹಾಕ್ತಿವಿ, ಎಲ್ಲ ಹಾಕಿ ಆ ಸಂಬಂಧವನ್ನ ಅರಿತ ಮೇಲೆ ಅದನ್ನ ಅನುಭವಿಸ್ಲಿಕ್ಕೆ ಮಾಡುವಂತಹ ಸಾಧನೆ ಏನು? ಸಾಧನೆಯನ್ನ ಮಾಡಬೇಕು. ಯಾಕಂದ್ರೆ ಕಲಿಯುಗ ಎಲ್ಲ ಯುಗಗಳಿಗಿಂತ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ಕಲಿಯುಗ ಒಂದು ಸೈಡ್ ಹೇಳ್ತಾರೆ ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾರೆ. ಇನ್ನೊಂದು ಸೈಡು ಕಲಿಯುಗದಲ್ಲಿ ಶ್ರೇಷ್ಠತೆ ಏನಿದೆಯಪ್ಪ ಅಂತಂದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಬೇರೆ ಬೇರೆ ಸುಮಾರು ಸಾವಿರಾರು ವರ್ಷ ಬದುಕ್ತಾ ಇದ್ರು ಜನ. 40,000 ವರ್ಷಗಟ್ಲೆ ತಪಸ್ ಮಾಡಿದ್ರು. 10,000 ವರ್ಷ ಹಿರಣ್ಯಕಶಿಪು ತಪಸ್ ಮಾಡಿದ. ಇವತ್ತಿನ ದಿವಸ 70 ವರ್ಷಕ್ಕೆ 70 ವರ್ಷನೂ ಜಾಸ್ತಿ ಆಯ್ತು. 60, 62, 63 ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಯಂಗ್ ಸಾಯ್ತಾ ಇದ್ದಾರೆ, 25-30ರಲ್ಲಿ ಸಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಆ ಒಂದು ಸಾಧನೆ ಮಾಡೋದಾಗದಲ್ಲ. ಅದಕ್ಕೆ ಈ ಒಂದು ಕಲಿಯುಗಕ್ಕೆ ಶ್ರೇಷ್ಠವಾದಂತ ಸಾಧನೆ ಏನಂದ್ರೆ ನಾಮಸ್ಮರಣೆ, ಹರಿನಾಮ ಸ್ಮರಣೆ. ಅದನ್ನ ಅಭಿಧೇಯದಲ್ಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಸಾಧನೆಯನ್ನ ಮಾಡಿ. ಮೂರನೇದೇ ಸಾಧನೆ ಆದ್ಮೇಲೆ ಅದಕ್ಕೊಂದು ಪ್ರಯೋಜನ ಬೇಕಲ್ವಾ? ನಾವು ಭೂಮಿಯಲ್ಲಿ ಬೀಜವನ್ನ ಹಾಕಿದ್ವಿ, ಚೆನ್ನಾಗಿ ಗೊಬ್ಬರ ಹಾಕಿದ್ವಿ, ಬೆಳೀತು. ಬೆಳೆದ ಮೇಲೆ ಅದು ಹಣ್ಣು ಬರುತ್ತೆ. ಅದು ಫಲ. ಆ ಹಣ್ಣು ಏನಿದೆ ಆ ಫಲ. ಸಂಬಂಧವನ್ನ ಅರಿತ ಮೇಲೆ ನಾವು ಎಲ್ಲಿವರೆಗೆ ಹೋಗ್ಬೇಕು? ಶ್ರದ್ಧೆಯಿಂದ ಸ್ಟಾರ್ಟ್ ಆಗಿದ್ದು ಭಗವಂತನ ಪ್ರೇಮ ಭಕ್ತಿವರೆಗೆ ಸ್ಟೆಪ್ಸ್ ಇದೆ. ಪ್ರತಿಯೊಂದು ಸ್ಟೆಪ್ಸ್ ನಲ್ಲಿ ನಾವು ಹೋಗಿ ಆ ಪ್ರೇಮ ಭಕ್ತಿಯ ಸ್ವಾದವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಆ ಒಂದು ಸ್ವಾದವನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ನಾವು ಏನು ಸಂಬಂಧವನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಆ ಸಂಬಂಧದಿಂದ ಸಾಧನೆಯನ್ನ ಮಾಡಿ ಆ ಸಾಧನೆಯಿಂದ ಪ್ರಯೋಜನವನ್ನ ನಾವು ಪಡಿಬೇಕು. ಇಂಪಾರ್ಟೆಂಟ್ ಅಂದ್ರೆ ನಾವು ನಮ್ಮ ಒರಿಜಿನಲ್ ಮನೆಯಲ್ಲಿದೆ ಆ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ವಿಚಾರಗಳನ್ನ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿಕೊಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಮುಂದೆ ಹೇಳ್ತಾರೆ ಅವರು, ಶ್ರೋತವ್ಯಾದಿನಿ ರಾಜೇಂದ್ರ ನೃಣಾಂ ಸಂತೆ ಸಹಸ್ರಶಃ ಅಪಶ್ಯತಾಮಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಅವ್ರು ಹೇಳ್ತಾರೆ ಎರಡು ವಿಷಯಗಳನ್ನ ಹೇಳ್ತಾರೆ ಇಲ್ಲಿ, ಗೃಹಸ್ಥ ಮತ್ತು ಗೃಹಮೇದಿ ಅನ್ನುವಂಥ ಎರಡು ವಿಷಯಗಳನ್ನ ಹೇಳ್ತಾರೆ. ಪರಮ ಸತ್ಯದ ತಿಳುವಳಿಕೆಗೆ ಕುರುಡರಾಗಿ ಜಡ ಜಗತ್ತಿನ ಜಂಜಟದಲ್ಲೇ ಮುಳುಗುವವರಿಗೆ ಮಾನವ ಸಮಾಜದಲ್ಲಿ ಬೇರೆ ರೀತಿಯಾದಂತಹ ಶ್ರವಣ ವಿಷಯಗಳು ಸಾವಿರಾರು ಇರುತ್ತವೆ. ಇಲ್ಲಿ ನೋಡ್ತೀರಾ ನೀವು, ಬೆಳಿಗ್ಗೆ ಪೇಪರ್ಗೆ ಕಾಯ್ತಾ ಇರ್ತಾರೆ ಹೊರಗಡೆ ಜನ. ಸಾಯಂಕಾಲ ಆಯ್ತಂದ್ರೆ ನ್ಯೂಸ್ ನೋಡ್ಬೇಕಂತ ಕಾಯ್ತಾ ಇರ್ತಾರೆ. ಏನಾಯ್ತು ಇವತ್ತು ಪಾರ್ಲಿಮೆಂಟ್ ಅಲ್ಲಿ, ಏನಾಯ್ತು ವಿಧಾನಸೌಧದಲ್ಲಿ, ಏನಾಯ್ತು. ಈ ರೀತಿಯಾಗಿ ಕಾಯ್ತಾ ಇರ್ತಕ್ಕಂಥ ಜನರು, ಅವರಿಗೆ ಸಾವಿರಾರು ವಿಷಯಗಳಿರ್ತವೆ. ಅವ್ರು ಹೇಳ್ತಾರೆ ಇವರೆಲ್ಲ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಎರಡನೆಯ ಇದರಲ್ಲಿ ಒಂದು ಗೃಹಸ್ಥ, ಇನ್ನೊಂದು ಗೃಹಮೇದಿ. ಗೃಹಸ್ಥ ಮತ್ತು ಗೃಹಮೇದಿಗಿರುವಂತಹ ವ್ಯತ್ಯಾಸ. ಗೃಹಸ್ಥರು ಏನ್ ಮಾಡ್ತಾರೆ, ಗೃಹಸ್ಥಾಶ್ರಮದಲ್ಲಿ ತಮ್ಮ ಫ್ಯಾಮಿಲಿಯನ್ನ ಕೃಷ್ಣ ಪ್ರಜ್ಞೆಯನ್ನ ಹೇಳಿಕೊಡುವುದರ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಗೃಹಸ್ಥರು. ಆದ್ರೆ ಯಾರು ಅದಕ್ಕೆ ಅಪೋಸಿಟ್ ಆಗಿ ಹೋಗ್ತಾರೆ, ಇದರಲ್ಲೇ ಮುಳುಗಿರ್ತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅವರು. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆತ್ಮಜ್ಞಾನವನ್ನ ಯಾರು ಅರಿಯೋದಿಲ್ಲ. ಗೃಹಸ್ಥರ ಜೀವನ ತಪ್ಪಲ್ಲ, ಆದ್ರೆ ಗೃಹಮೇದಿ ಅಂದ್ರೆ ಕೇವಲ ಭೌತಿಕ ಸುಖಕ್ಕಾಗಿ ಬದುಕುವಂಥವರು, ಆತ್ಮಜ್ಞಾನದ ಕಡೆಗೆ ಗಮನವನ್ನೇ ಕೊಡದಂಥವರು. ನಿಜವಾದ ಮಾನವನ ಕರ್ತವ್ಯ ಏನು ಅಂತಂದ್ರೆ ಭಗವಂತನಲ್ಲಿ ಆತ್ಮಜ್ಞಾನವನ್ನ ಪಡ್ಕೋಬೇಕು, ಭಗವಂತನ ಸೇವೆಯಲ್ಲಿ ಆಸಕ್ತಿ ತೋರಬೇಕು. ಭಗವಂತ ಹೇಳ್ತಾನೆ ಒಂದ್ ಕಡೆ, ನೀವು ಇದನ್ನ ಮಾಡಿದ್ರೆ, ಪ್ರಯೋಜನವನ್ನ ಪಡೆದುಕೊಂಡ್ರೆ, ಅಬ್ರಹ್ಮ ಭುವನಾಲೋಕ
ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ನೋಡಿ, ಇದು ಪ್ರಯೋಜನ. ಇದು ಯಾವಾಗ ನಾವು ನಮ್ಮ ಒರಿಜಿನಲ್ ಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿಂದ ನೀವು ವಾಪಸ್ ಬರಲ್ಲ, ಅಲ್ಲೇ ಸೇವೆ ಮಾಡ್ಕೊಂಡಿರ್ತೀರಾ. ಅದು ಹುಟ್ಟು ಸಾವು ಈ ಸಂಸಾರ ಚಕ್ರದಲ್ಲಿ ಇರಲ್ಲ. ಯಾಕಂದ್ರೆ 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದಂತ ಈ ಶರೀರ ಇದು. ಮಾನವ ಶರೀರ ಅಂದ್ರೆ ಅಷ್ಟು ಉತ್ತಮ. ಎಷ್ಟೋ ಯೋನಿಗಳಲ್ಲಿ ಮಾನವ ಶರೀರ ಉತ್ತಮ. ಮಾನವ ಜನ್ಮ ಬಹು ದೊಡ್ಡದು. ದಾಸರು ಹೇಳಿದ್ದು ಮಾನವ ಜನ್ಮ ಬಹು ದೊಡ್ಡದು. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ದೊಡ್ಡದು. ಅದಕ್ಕೆ ಇದನ್ನ ಸಂಬಂಧವನ್ನ ನಾವು ಅರ್ಥಕೋಬೇಕು. ಅದರ ಅಭಿದೇವನ ಸಾಧನೆಯನ್ನ ಮಾಡಬೇಕು, ಅದರ ಪ್ರಯೋಜನವನ್ನ ಪಡೆಯಬೇಕು ಅನ್ನುವಂತಹ ವಿಷಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಜನ ನಿದ್ರಯಾ ಹೀಯತೆ ನಕ್ತಂ ವಿವಾಯೇನ ಚ ವಾವಯಃ ದಿವಾ ಚಾರ್ತೇಹ ರಾಜನ್ ಕುಟುಂಬ ಭರಣೇನವ. ಇವತ್ತಿನ ಜನರು ಏನ್ ಮಾಡ್ತಾ ಇದ್ದಾರೆ? ನಿದ್ರೆಯಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. 8 ತಾಸು 10 ತಾಸು 12 ತಾಸು. ಇವತ್ತಿನ ದಿವಸ ಹಾಲಿಡೇ ಬಂತಂದ್ರೆ ಯಾವಾಗ ಹೇಳ್ತಾರೆ ಗೊತ್ತಿಲ್ಲ, ಅಂತ ಜೀವನವನ್ನ ನಾವು ನಡೆಸ್ತಾ ಇದ್ದೇವೆ. ಆಮೇಲೆ ಎರಡನೇದ್ ಏನ್ ಮಾಡ್ತಾರೆ? ಕುಟುಂಬ ಭರಣೇನವ. ಈ ನಿದ್ದೆ ಮಾಡ್ತಾರೆ, ಇಲ್ಲ ಅಂದ್ರೆ ಲೈಂಗಿಕ ಆಸಕ್ತಿಗಳಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಕುಟುಂಬ ಭರಣೇನವ. ಹಗಲ್ ಹೊತ್ತಿನಲ್ಲಿ ಏನ್ ಮಾಡ್ತಾರೆ? ಅವರು ಜಾಬ್ಗೆ ಹೋಗ್ಬೇಕು. ಯಾಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಇದೇವಿ ಅಂತಂದ್ಮೇಲೆ ಕೆಲಸಕ್ಕೆ ಹೋಗ್ಲೇಬೇಕು, ಕುಟುಂಬ ಪಾಲನೆಯನ್ನ ಮಾಡಬೇಕು. ಸೊ ಇದೇ ಒಂದು ಕೆಲಸ ಆಗ್ಬಿಟ್ಟಿದೆ. ರಾತ್ರಿ ಬಂದ್ರೆ ನಿದ್ದೆ, ಲೈಂಗಿಕ ವಿಷಯಗಳು, ಇಲ್ಲ ಅಂತಂದ್ರೆ ಹಗಲು ಹೊತ್ತಿನಲ್ಲಿ ಕೆಲಸಕ್ಕೆ ಹೋಗೋದು. ಅದಕ್ಕೆ ಕುಟುಂಬ ಪಾಲನೆಯಲ್ಲಿ ಕಳೀತಾ ಇದ್ದಾರೆ ಜನ. ಪ್ರಭುಪಾದರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅತ್ಯಂತ ಶಾಶ್ವತವಾದ ಆತ್ಮದ ಅರಿವನ್ನು ಪಡೆದವರಿಗಿಂತ ಸಾಮಾನ್ಯ ಗೃಹಮೇಧಿಗಳು ತನಗೆ ಶಾಶ್ವತವೆಂದು ಭಾವಿಸುವ ದೇಹ ಮತ್ತು ಕುಟುಂಬ ಬಂಧನದಲ್ಲಿ ಮುಳುಗಿ ಹೋಗಿ ಜೀವನವನ್ನು ನಿದ್ರೆ, ಲೈಂಗಿಕ ತೃಪ್ತಿ, ದುಡಿಯುವ ಅಖಂಡ ಚಕ್ರದಲ್ಲಿ ವ್ಯರ್ಥ ಮಾಡುತ್ತಾರೆ. ಪ್ರಭುಪಾದರು ಹೇಳುವಂತಹ ವಿಷಯ. ಸೊ ಅದಕ್ಕೆ ನಾವು ಇದನ್ನ ಅರ್ಥ ಮಾಡಿಕೊಂಡ್ರೆ, ಮಾನವನ ದೈಹಿಕ ಭೌತಿಕ ಚಟುವಟಿಕೆಗಳ ಔಪಚಾರಿಕತೆಗೆ ಸಂಪೂರ್ಣವಾಗಿ ಅಂಟಿಕೊಂಡಿರುವ ಆತ್ಮಜ್ಞಾನವಿಲ್ಲದ ಜೀವನವನ್ನು ನಿರೂಪಿಸುತ್ತದೆ. ಸೊ ನೋಡಿ, ನಮಗೆ ಬೇಕಾಗಿರುವುದೇನು ಅಂತಂದ್ರೆ, ಭಗವಂತ ನಮಗೆ ರಿಯಲ್ ಟೆಸ್ಟ್ ಏನಿದೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಭಗವಂತನ ಸ್ಮರಣೆ ನಮಗೆ ಬರಬೇಕು. ಯಾವಾಗ ಬರಬೇಕು? ಮರಣ ಕಾಲದಲ್ಲಿ ಬರಬೇಕು. ಅದು ಟೆಸ್ಟ್. ಅಂತ್ಯಕಾಲೇ ಕ್ಷಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾಂತಿ ನಾಸ್ತತ್ರ ಸಂಶಯ. ಕೃಷ್ಣ ಹೇಳ್ತಾನೆ, ಆ ಒಂದು ಸ್ಮರಣೆ ನಮಗೆ ಅಂತ್ಯಕಾಲದಲ್ಲಿ ಬರಬೇಕು. ಯಾವಾಗ ಈ ದೇಹದಿಂದ ಆತ್ಮ ಬಿಟ್ಟು ಹೋಗುವ ಸಮಯ, ಆವಾಗ ಸ್ಮರಣೆ ಬರಬೇಕು ಅಂತ ಹೇಳ್ತಾರೆ. ಸ್ಮರಣೆ ಹೇಗ್ ಬರುತ್ತೆ? ಸ್ಮರಣೆ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಸತತವಾಗಿ ಸತತಂ ಕೀರ್ತಯಂತೋಮ. ಕೃಷ್ಣ ಹೇಳ್ತಾನೆ, ಸತತವಾಗಿ ನಾವು ಕೃಷ್ಣನನ್ನ ನೆನಪಿಸ್ತಾ ಇದ್ರೆ ಕೃಷ್ಣ ನಮ್ಮ ನೆನಪಿಗೆ ಬರ್ತಾನೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ನಾವು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಅದೇ ಕಂಟಿನ್ಯೂಯಸ್ ಶ್ಲೋಕದಲ್ಲಿ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅಂತ್ಯಕಾಲದಲ್ಲಿ ಯಾವ ಭಾವ ಇರುತ್ತೆ? ನಾವು ಕತೆಗಳನ್ನ ಕೇಳಿದೇವಿ. ಭರತ್ ಮಹಾರಾಜರ ಕತೆ. ಭರತ್ ಮಹಾರಾಜರು ಕಾಡಿಗೆ ಹೋದ್ರು, ಬಿಟ್ಟು ರಾಜ್ಯವನ್ನ ತ್ಯಜಿಸಿ ಭಗವಂತನ ಧ್ಯಾನ ಮಾಡ್ಬೇಕಂತ ಕಾಡಿಗೆ ಹೋಗ್ತಾರೆ. ಕಾಡಿನಲ್ಲಿ ಒಂದು ಸಿಂಹ ಜಿಂಕಿಯನ್ನ ಅಟ್ಟಿಸ್ಕೊಂಡು ಬರುತ್ತೆ. ಜಿಂಕೆ ಅದು ಗರ್ಭ ಧರಿಸಿರುತ್ತೆ. ಅಂಟಿಸ್ಕೊಂಡು ಹೋದಾಗ ಅದು ಪ್ರಸವ ಆಗತ್ತೆ. ಪ್ರಸವ ಆಗಿ ಮರಿ ಅಲ್ಲೇ ಉಳಿಯತ್ತೆ. ಜಿಂಕೆಯನ್ನ ತಗೊಂಡು ಹೋಗ್ಬಿಡತ್ತೆ ಸಿಂಹ. ಆ ಮರಿ ಮರಿ ಏನ್ ಮಾಡ್ಬೇಕು ಇವನು ಅಂತ ಹೇಳಿ ಮರಿ ಕರ್ಕೊಂಡು ಬಂದು ಜೋಪಾನವಾಗಿ ಮಾಡಿ ಅದಕ್ಕೆ ಹಾಲು ಕುಡಿಸೋದು ಎಲ್ಲ ಮಾಡ್ಕೊಂಡು ತನ್ನ ಜೀವನವನ್ನ ಆ ಮರಿಯ ಪಾಲನೆ ಪೋಷಣೆಯಲ್ಲಿ, ಜಿಂಕೆಯ ಮರಿಯ ಪಾಲನೆ ಪೋಷಣೆಯಲ್ಲಿ ಕಳೀತಾನೆ ಭರತ ಮಹಾರಾಜ. ಮುಂದಿನ ಜನ್ಮದಲ್ಲಿ ಆ ದೇಹ ಬಿಡುವಾಗ ಜಿಂಕೆ ಬಗ್ಗೆ ಯೋಚನೆ ಮಾಡ್ತಾನೆ, ಯಾರು ಇದನ್ನ ನೋಡೋರು ಅಂತ ಹೇಳಿ. ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಆ ಕತೆ ಚೆನ್ನಾಗಿ ಬರುತ್ತೆ. ಮುಂದೆ ಜಿಂಕೆಯಾಗಿ ಹುಟ್ಟುತ್ತಾನೆ, ಮುಂದೆ ಆಶ್ರಮದಲ್ಲಿ ಜಿಂಕೆ ಆಗ್ತಾನೆ, ಮುಂದೆ ಅವನು ಜಡಭರತಾಗಿ ಹುಟ್ಟುತ್ತಾನೆ. ಅದೆಲ್ಲ ಕತೆ ಬರುತ್ತೆ. ಸೊ ಆದ್ರೆ ಅವನು ಭಕ್ತ ಇದ್ದ, ಅವನಿಗೆ ಭಗವಂತ ಅನುವು ಮಾಡಿಕೊಟ್ಟ, ಜಡಭರತ ಆದ. ಮುಂದೆ ಅವನ ಜೀವನವನ್ನ ತನ್ನ ಸಾಧಿಸಿಕೊಂಡ.
4ನೆಯ ಶ್ಲೋಕದಲ್ಲಿ ದೇಹಾಪತ್ಯ ಕಲತ್ರಾದಿಷ್ಟಾತ್ಮ ಸೈನ್ಯೇಶ್ವ ಸತ್ವಪಿ ತೇಷಾಂ ಪ್ರಮಥೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಈ ಆತ್ಮತತ್ವದಿಂದ ವಿಹೀನರಾದವರು ಶರೀರ, ಮಕ್ಕಳು ಮತ್ತು ಹೆಂಡತಿಯಂತಹ ನಾಶಶೀಲ ಸೈನಿಕರಂತೆ ಮೋಹಮತ್ರರಾಗಿದ್ರು. ಮೋಹ ಅನ್ನೋದು ಬಹಳ ಕೆಟ್ಟ ಇವತ್ತಿನ ದಿವಸದಲ್ಲಿ. ಪ್ರತಿಯೊಬ್ಬರು ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ, ಒಬ್ರಿಗೊಬ್ರು ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ. ಎಷ್ಟೋ ಜನ ಜಾಬಿಗೆ ಅಟ್ಯಾಚ್ಮೆಂಟ್ ಇದ್ದಾರೆ. ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನೋದು ಇಲ್ಲಿ ನಮ್ಮನ್ನ ನಾಶಶೀಲಕ್ಕೆ ಹಾಕ್ತಾ ಇದೆ. ಬದುಕಿನ ಗಂಭೀರ ಸಮಸ್ಯೆಗಳ ಬಗೆಗೆ ಚಿಂತಿಸುವುದಿಲ್ಲ. ಸೊ ಸಮಸ್ಯೆಗಳು ಅಂತಂದ್ರೆ, ಗಂಭೀರ ಸಮಸ್ಯೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಹೇಗೆ ನಮ್ಮ ಬದುಕನ್ನು ನಾವು ಸುಧಾರಿಸಿಕೋಬೇಕು. ಅವರಿಗೆಲ್ಲ ನಾಶದ ಅನುಭವ ಸಾಕಷ್ಟು ಇಲ್ಲವೆಂದಲ್ಲ. ಯಾಕಂದ್ರೆ ಮನೆಯಲ್ಲಿ ಎಷ್ಟೋ ಜನ ಎಲ್ಡರ್ಸ್ ಸಾಯೋದನ್ನ ನೋಡಿರ್ತಾರೆ, ಮನೆಯಲ್ಲಿ ಸಾವನ್ನ ನೋಡಿರ್ತಾರೆ ಮನೆಯಲ್ಲಿ. ಅವರಿಗೆ ಅನುಭವ ಸಾಕಷ್ಟಿದೆ, ಆದರೂ ತಮ್ಮ ಅನಿವಾರ್ಯದ ನಾಶವನ್ನು ಅವರು ಕಾಣುವುದಿಲ್ಲ. ನೋಡಿ ಅವ್ರು ಹೇಳೋದು ಇದೇ. ಯಕ್ಷ ಧರ್ಮರಾಜನಿಗೆ ಪ್ರಶ್ನೆ ಕೇಳಿದಾಗ ಅವನು ಹೇಳ್ತಾನೆ, ಅಹನಿ ಅಹನಿ ಭೂತಾನಿ ಅನ್ನುವಂತ ಶ್ಲೋಕದಲ್ಲಿ ಗಚ್ಚಂತಿ ಯಮಾಲಯಂ. ಎಷ್ಟೋ ಜನ ಇವತ್ತಿನ ದಿವಸ ಸಾಯ್ತಾ ಇದ್ದಾರೆ. ನಾವೆಲ್ಲರೂ ಅವನ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತೀವಿ. ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ನಾವು ಸಾಯೋದಿಲ್ಲವೇನೋ ಅಂತ ನಮಗನ್ಸತ್ತೆ, ನಮಗೆ ಸಾವೇ ಇಲ್ಲ ಅನ್ಸತ್ತೆ. ಅಷ್ಟು ಜನ ಅದರಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ. ಅದಕ್ಕೆ ಶ್ರೀಲ ಪ್ರಭುಪಾದರ ತಾತ್ಪರ್ಯದಲ್ಲಿ ಅವ್ರು ಹೇಳ್ತಾರೆ, ಪ್ರಭುಪಾದರ ತಾತ್ಪರ್ಯದಲ್ಲಿ ಪ್ರಭುಪಾದರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಇದು ಜಗತ್ತು ಅನ್ನೋದು ಒಂದು ಮರ್ತ್ಯಲೋಕ. ಪ್ರತಿಯೊಬ್ಬನ ಪಾಲಿಗೂ ಜೀವನ ಎನ್ನುವುದು ಸಾವನ್ನು ವಿಧಿಸುವ ಲೌಕಿಕ ಜಗತ್ತಿನೊಂದಿಗೆ ನಡೆಸುವ ಹೋರಾಟ ಅನ್ನೋದನ್ನ ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ಕುಟುಂಬದ, ಸಮಾಜದ, ದೇಶದ ಮಧ್ಯದಲ್ಲಿರುವುದರಿಂದ ನಾವೆಲ್ಲರೂ ಸುರಕ್ಷಿತರು ಎಂಥೇಳಿ ನಾವು ಭ್ರಮೆಯಿಂದ ನಾವು ನಡೆಸ್ತೇವೆ. ಮಾನವ ನಾಗರಿಕತೆಯ ಲೌಕಿಕ ಅಭಿವೃದ್ಧಿಗಳೆಲ್ಲ ಹೆಣಕ್ಕೆ ಮಾಡಿದ ಶೃಂಗಾರ ಅನ್ನುವಂಥ ಮಾತನ್ನ ಪ್ರಭುಪಾದರು ಇದರಲ್ಲಿ ಬರೀತಾರೆ. 5ನೆಯ ಶ್ಲೋಕದಲ್ಲಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚತಾಭಯಂ. ಸೊ ಅಲ್ಲಿ ಹೇಳ್ತಾರೆ, ಎಲ್ಲಾ ಕ್ಲೇಶಗಳಿಂದ ಬಿಡುಗಡೆ ಹೊಂದ ಬಯಸುವಂತವನು ಪರಮಾತ್ಮನು, ನಿಯಾಮಕನು, ಸಕಲ ಕ್ಲೇಶ ನಿವಾರಕನೂ ಆದಂತಹ ಭಗವಂತನನ್ನ ಕುರಿತು ನಾವು ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತಾರೆ. ಭಗವಂತ ಸರ್ವಾತ್ಮ ಅಂದರೆ ಪ್ರತಿಯೊಬ್ಬ ಜೀವಿಯ ನಿಜವಾದ ಸ್ನೇಹಿತ ಭಗವಂತ. ಮಾನವನ ನಿಜವಾದ ಗುರಿ ಭಯ ಮುಕ್ತ ಸ್ಥಿತಿ. ಯಾಕಂದ್ರೆ ಮರಣ ಅನ್ನೋದು ಎಲ್ಲರಿಗೂ ಭಯ, ಮರಣ ಅಂದ್ರೆ ಭಯ. ಸೊ ಭಯ ಮುಕ್ತ ಸ್ಥಿತಿ ಬರಬೇಕು ನಮಗೆ ಅಂತಂದ್ರೆ ಅದು ಕೇವಲ ಭಗವಂತನೊಂದಿಗೆ ನಾವು ಸಂಬಂಧವನ್ನ ಹೊಂದಿದಾಗ ಮಾತ್ರ. ಸೊ ನಾವೇನ್ ಹೇಳ್ತೀವಿ, ಭಗವಂತನೊಂದಿಗೆ ಸಂಬಂಧ ಬೆಳೆಸುವುದರ ಮೂಲಕ ನಾವು ಈ ಭಯವನ್ನ ನಿವಾರಣೆ ಮಾಡ್ತೀವಿ. ಅಂದ್ರೆ ಶ್ರವಣವನ್ನ ಮಾಡಬೇಕು. ಈ ಒಂದು ಕಲಿಯುಗದಲ್ಲಿ ನಮಗೆ ಶ್ರೇಷ್ಠವಾದಂತಹ ಮಂತ್ರ ಸಿಕ್ಕಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಂತ್ರ ಅಂದ್ರೆ ಮನ್ ಅಂಡ್ ತ್ರ, ಎರಡು ಅಕ್ಷರಗಳಿದೆ, ಅದರಲ್ಲಿ ಎರಡು ಶಬ್ದಗಳಿದೆ.
ಮನ್ ಅಂದ್ರೆ ಮೈಂಡ್, ಮನಸ್ಸು. ತ್ರ ಅಂದ್ರೆ ಆ ಮನಸ್ಸಿಗೆ ಮುಕ್ತಿಯನ್ನ ಕೊಡುವಂತಹದ್ದು ಮಂತ್ರ. ಯಾಕಂದ್ರೆ ಮನಸ್ಸೇ ಕೆಟ್ಟ ನೋಡ್ರಿ. ಯಾಕಂದ್ರೆ ಮನಸ್ಸು, ನಾವಿಲ್ಲಿ ಕೂತಿರ್ತೀವಿ, ಮನಸ್ಸು ಎಲ್ಲೆಲ್ಲೋ ಇರತ್ತೆ. ಸೊ ಇವತ್ತಿನ ದಿವಸ ಮನಸ್ಸು ಒಂದು ಜಾಗಕ್ಕೆ ಕಟ್ಟಿ ಹಾಕಬೇಕು ಅಂತಂದ್ರೆ ತುಂಬಾ ಕಷ್ಟ. ಜೀವನದಲ್ಲಿ, ಭೌತಿಕ ಜೀವನದಲ್ಲಿ ಮನಸ್ಸನ್ನ ಕಟ್ಟಿ ಹಾಕೋದು ತುಂಬಾ ಕಷ್ಟ. ಯಾವಾಗ ಈ ಮಂತ್ರವನ್ನ ಹೇಳ್ತೀವಿ, ಮನಸ್ಸು ಹಿಡ್ಕೊಂಡು ಬರ್ಬೇಕು, ನಾವು ಕಡ್ಕೊಂಡ್ ಬಂದು ಕಟ್ಟಿ ಹಾಕ್ಬೇಕು. ಆದ್ರೆ ಇದು ಮಹಾಮಂತ್ರ. ಮಹಾಮಂತ್ರ ಅಂದ್ರೆ ಇಟ್ ಈಸ್ ಅ ಬಿಗ್ ಮಂತ್ರ. ಸೊ ಅದಕ್ಕೆ ಈ ಮಂತ್ರವನ್ನ ಹೇಳೋದ್ರಿಂದ, ಈ ಮಂತ್ರವನ್ನ ಹೇಳೋದು ಹೇಗೆ? ಮಂತ್ರವನ್ನ ಹೇಳ್ತೀವಿ ನಾವು, ಹರೇ ಕೃಷ್ಣ ಮಂತ್ರವನ್ನ ಹೇಳ್ತೀವಿ, ಅದು ಕೀರ್ತನೆ ಆಗತ್ತೆ. ಅದೇ ಮಂತ್ರವನ್ನ ನಾವು ಕೇಳ್ತೀವಿ, ಶ್ರವಣ ಆಗತ್ತೆ. ಎರಡು ಇಂಪಾರ್ಟೆಂಟ್, ಶ್ರವಣಂ ಕೀರ್ತನಂ. ಅದಾದಾಗ ನಮಗೆ ಅದ್ರ ಬೆನಿಫಿಟ್ ಸಿಗತ್ತೆ, ಡಬಲ್ ಬೆನಿಫಿಟ್ ಸಿಗತ್ತೆ. ಸೊ ಕೀರ್ತನ ಸ್ಮರಣೆ ಮಾಡುವುದರಿಂದ ಮನಸ್ಸು ಶುದ್ಧವಾಗತ್ತೆ, ಜೀವನು ಶಾಶ್ವತವಾಗಿ ಭಗವಂತನ ಸೇವೆಗೆ ತಯಾರಾಗ್ತಾನೆ. ಇಷ್ಟೇ ಅಲ್ಲ, ಈ ಈ ಒಂದು ಹರೇ ಕೃಷ್ಣ ಜಪ ಮಾಡ್ತೀವಿ ಒಂದ್ ಕಡೆ, ಇನ್ನೊಂದ್ ಕಡೆ ಭಗವಂತನ ನಾಮರೂಪ ಗುಣಲೀಲೆಗಳನ್ನ ಭಾಗವತದಿಂದ ಕೇಳ್ತೀವಿ. ಆ ಸೊ ಇದನ್ನ ಮಾಡೋದ್ರಿಂದ ಭಗವಂತನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ. ಯಾರು ಶಾಶ್ವತವಾದ ಅಭಯವನ್ನ ಬಯಸ್ತಾರೋ, ಅಭಯ ಅಂದ್ರೇನು? ಯಾರು ಶಾಶ್ವತವಾದಂತಹ ಒಂದು ಭಯ ಮುಕ್ತಿಯನ್ನ ಬಯಸ್ತಾರೋ, ಭಯ ಮುಕ್ತಿಯನ್ನ ಬಯಸ್ತಾರೋ, ಅವರು ಅವರು ಭಗವಂತನ ಕುರಿತು ನಿರಂತರವಾಗಿ ಕೇಳಿ ಭಜಿಸಬೇಕು, ನೆನೆಸಬೇಕು ಅಂತ ವಿಷಯ ಹೇಳ್ತಾರೆ ಇಲ್ಲಿ. ಸೊ ಇದರಲ್ಲಿ ಅಲ್ಲಿ ಹೇಳ್ತಾರೆ, ನಾನು ಆವಾಗಲೇ ಹೇಳಿದೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು, ಮುದದಿಂದ ಓಲಾಡೋ ಸುಳ್ಳ ಮನೆ, ವೈಕುಂಠವೆಂಬುದೇ ನಮ್ಮ ಸ್ವಂತ ಮನೆ, ಇದ್ದು ಇಲ್ಲದೆ ಹೋಗೋ ಕನಸಿನ ಮನೆ ಇದು ಅಂತ ಹೇಳ್ತಾರೆ. ಇದು ಈ ಲೋಕ ಕನಸಿನ ಮನೆ. ಸೊ ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ನಾವು ಏನ್ ಮಾಡ್ಬೇಕಾಗಾದ್ರೆ ಅಂತಂದ್ರೆ, ಈ ಜೀವನದಲ್ಲಿ ಯತ್ ಕರೋಷಿ ಯದಶ್ನಾಸಿ ಯಜ್ಜಹೋಸಿ ದದಾಸಿ ಯತ್ ತಪಸ್ಸಸಿ ಕೌಂತೆಯ ತತ್ ಕುರುಸ್ವ ಮದರ್ಪಣಂ. ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಆ ಒಂದು ಕೆಲಸವನ್ನ ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು. ವಾಟ್ ಎವರ್ ಯು ಡೂ, ವಾಟ್ ಎವರ್ ಯು ಈಟ್, ವಾಟ್ ಎವರ್ ಯು ಆಫರ್, ಯು ಗಿವ್ ಅವೇ, ಅಂಡ್ ವಾಟ್ ಎವರ್ austerities you perform, do that, O son of Kunti, as an offering to me. ಸೊ ಮುಂದಿನ ಶ್ಲೋಕದಲ್ಲಿ ನಾನು 3 ವಿಷಯದ ಬಗ್ಗೆ ಹೇಳ್ತೀನಿ. 6ನೇ ಶ್ಲೋಕ, ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಾ ಪುಂಸಾಮಂತೆ ನಾರಾಯಣ ಸ್ಮೃತಿ. ಅವ್ರು ಹೇಳ್ತಾರೆ ಅಂತೆ ನಾರಾಯಣ ಸ್ಮೃತಿ. ನಾ ಹೇಳಿದ್ದಾವಾಗಲೇ ಅಂತ್ಯಕಾಲೇ ಚಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಸೊ ಅಂತ್ಯಕಾಲದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಬೇಕು. ಜಡ ಮತ್ತು ಚೇತನದ ಸಂಪೂರ್ಣ ತಿಳುವಳಿಕೆ, ಯೋಗ ಶಕ್ತಿಯ ಅನುಸಂಧಾನ, ವೃತ್ತಿ ಧರ್ಮದ ಸಮರ್ಪಕ ನಿರ್ವಹಣೆ, ಇದು ಮಾನವ ಜನ್ಮದ ಅತ್ಯುನ್ನತ ಪರಿಪೂರ್ಣತೆಯ ಮಾರ್ಗ. ಅಂದ್ರೆ ಜೀವನದ ಕೊನೆಯಲ್ಲಿ ಭಗವಂತನ ಸ್ಮರಣೆ ಬರಬೇಕು. ಯಾಕಂದ್ರೆ ಜೀವನದ ಕೊನೆಯಲ್ಲಿ ನಮಗೆ ಉಸಿರಾಟ ಜೋರಾಗಿರುತ್ತೆ, ಅಕ್ಕಪಕ್ಕದವ್ರು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸುತ್ತುವರೆದಿರ್ತಾರೆ. ಅಂಥ ಟೈಮ್ನಲ್ಲಿ ನಮಗೆ ಪ್ರಜ್ಞೆ ಇರಲ್ಲ, ಆದ್ರೆ ಅಂತರ್ಪ್ರಜ್ಞೆ ಅನ್ನೋದೊಂದಿರುತ್ತೆ. ಅಂತರ್ಪ್ರಜ್ಞೆಯಲ್ಲಿ ಭಗವಂತನ ಸ್ಮರಣೆ ನಮ್ಮಲ್ಲಿ ಇರಬೇಕು. ಕೃಷ್ಣನ ಸ್ಮರಣೆ ನಮ್ಮಲ್ಲಿ ಬರಬೇಕು. ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಳ್ತಾರೆ, ಮಾನವನ ಜೀವನದ ಪರಮ ಗುರಿ ಅಂದ್ರೆ ಅಂತ್ಯಕಾಲದಲ್ಲಿ ನಾರಾಯಣನನ್ನ ಸ್ಮರಣೆ ಮಾಡಬೇಕು. ನಾವು ಕಥೆಯನ್ನ ಕೇಳಿದೀವಿ, ಅಜಮೀಲನ ಕತೆ ಕೇಳಿದೀವಿ. ಅಜಮೀಲ ಚಿಕ್ಕವನಿಂದ ಯೌವನದವರೆಗೆ ತುಂಬಾ ದೊಡ್ಡ ಭಕ್ತನಾಗಿದ್ದ. ಅದು ಕತೆ ಬರುತ್ತೆ ಭಾಗವತದಲ್ಲಿ. ಅಜಮೀಲ ದೊಡ್ಡ ಭಕ್ತನಾಗಿದ್ದ, ಆಮೇಲೆ ಒಬ್ಬ ವೇಶ್ಯೆಯ ಸಹವಾಸವನ್ನ ಮಾಡಿದ, ವೇಶ್ಯೆಯಿಂದ 8 ಮಕ್ಕಳನ್ನ ಪಡೆದ, ಕಡೆಯ ಮಗನ ಹೆಸರು ನಾರಾಯಣ ಅಂತಿಟ್ಟ. ಇನ್ನೇನು ಅವನ ಮರಣ ಕಾಲ ಬಂತು, ತುಂಬಾ ನೋವಿನಿಂದ
ನರಳುತ್ತಾ ಇದ್ದ ನಾರಾಯಣ ಅಂತ ಕೂಗಿದ. ಯಾರನ್ನ ಕೂಗಿದ ಅವನು? ತನ್ನ ಮಗನ ಕೂಗಿದಾನೆ ನಾರಾಯಣ ಅಂತ ಹೇಳಿ. ಆದ್ರೆ ನಾರಾಯಣ ತನ್ನ ದೂತರನ್ನ ಕಳಿಸಿದ. ನನ್ನ ಭಕ್ತ ಇಲ್ಲಿ ನನ್ನ ಕರಿತಾ ಇದ್ದಾನೆ ಅಂತ್ಯಕಾಲದಲ್ಲಿ ಅಂತ ಹೇಳಿ ನಾರಾಯಣ ಅವನ ದೂತರನ್ನ ಕಳಿಸ್ತಾನೆ. ಆದ್ರೆ ಅಷ್ಟರಲ್ಲಿಯ ಯಮದೂತರಲ್ಲಿ ಬಂದಿದ್ದಾರೆ. ಯಮದೂತರು ಅವನನ್ನ ಹಗ್ಗ ಹಾಕಿ ಎಳಿತಾ ಇದ್ದಾರೆ, ಅವನ ಆತ್ಮವನ್ನ. ಯಾಕಂದ್ರೆ ಅವನು ಪಾಪಗಳನ್ನ ಮಾಡಿದ್ದ, ಯೌವನದಲ್ಲಿ ಪಾಪ ಮಾಡಿದ. ಅವರಿಗಿಬ್ಬರ ಮಧ್ಯೆ ಸಂಭಾಷಣೆ ನಡೆಯುತ್ತೆ. ಸಂಭಾಷಣೆಯಲ್ಲಿ ನಾರಾಯಣ ಅವನಿಗೆ ಅಪಾರ್ಚುನಿಟಿ ಕೊಡ್ತಾನೆ. ಹರಿದ್ವಾರದಲ್ಲಿ ನಿನ್ನ ಭಕ್ತಿಯನ್ನ ಪೂರ್ತಿ ಮುಗಿಸಿಕೊಂಡು ಪ್ರೇಮ ಭಕ್ತಿಯವರೆಗೆ ಮುಟ್ಟಿ ನೀನು ವಾಪಸ್ ನನ್ನಿಗೆ ಬರ್ತೀಯಾ ಅಂತ ಹೇಳಿ ಅಪಾರ್ಚುನಿಟಿ ಕೊಡ್ತಾನೆ. ಇವತ್ತಿನ ದಿವಸ ನಮಗೆ ಅಪಾರ್ಚುನಿಟಿ ಸಿಗತ್ತಾ? ಸಾಧ್ಯ ಇಲ್ಲ. ಇವತ್ತಿನ ದಿವಸ 7 ದಿವಸ ಪರೀಕ್ಷಿತ ಮಹಾರಾಜನಿಗೆ ಟೈಮ್ ಇತ್ತು. ನಮಗೆ ಎಷ್ಟು ಟೈಮ್ ಇದೆ? ಯಾವ ನಿಮಿಷದಲ್ಲಿ, ಯಾವ ಕ್ಷಣದಲ್ಲಿ ನಾವು ಜೀವವನ್ನ ಬಿಡ್ತೀವಿ ಅನ್ನೋದು ಪರಿಜ್ಞಾನನೇ ನಮಗಿಲ್ಲ ಇವತ್ತಿನ ದಿವಸ. ಸೊ ಎಷ್ಟೋ ಜನ ರಾತ್ರಿ ಮಲಗಿದಾಗನೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾರೆ. ಎಷ್ಟೋ ಜನ ಹೊರಗಡೆ ಹೋಗಿರ್ತೀವಿ, ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಾರೆ, ಸ್ಪಾಟ್ ಡೆತ್ ಅಂತಾರೆ ಅದಕ್ಕೆ. ಇದೆಲ್ಲ ನೋಡ್ತೀವಿ ನಾವು. ಸೊ ಸಾವು ಯಾವಾಗ ಬರುತ್ತೆ ಅನ್ನೋದು ನಿಶ್ಚಿತ ಇಲ್ಲ ಇವತ್ತಿನ ದಿವಸ. ಸೊ ಆ ಸಾವಿಗೆ ನಾವು ಮರಣಕ್ಕೆ ಪ್ರಿಪರೇಷನ್ ಮಾಡಬೇಕು. ಅದಕ್ಕೆ ಸ್ಮರಣೆ ಅನ್ನೋದು ತುಂಬಾ ಮುಖ್ಯ. ಅಂತ್ಯಕಾಲದಲ್ಲಿ ನಾರಾಯಣನ ಸ್ಮರಣೆ. ಅದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಜೀವನ ಪೂರ್ತಿಯಾಗಿ ನಾವು ಭಗವಂತನ ಸ್ಮರಣೆ ಮಾಡಿದರೆ ಮಾತ್ರ, ಅಭ್ಯಾಸ ಮಾಡಿದರೆ ಮಾತ್ರ ಆ ಸ್ಮರಣೆ ನಮ್ಮಲ್ಲಿ ಬರುತ್ತೆ. ಯಾರು ಮರಣ ಕಾಲದಲ್ಲಿ ನನ್ನನ್ನ ಸ್ಮರಿಸ್ತಾರೋ ಅವರು ನಿಜವಾಗಿಯೂ ನನ್ನನ್ನು ಪಡೆಯುತ್ತಾರೆ ಅನ್ನುವಂತ ಮಾತನ್ನ ಭಗವದ್ಗೀತೆಯಲ್ಲಿ ಕೂಡ ಹೇಳಿದಾನೆ ಕೃಷ್ಣ. ಸೊ ಆದ್ದರಿಂದ ಆಧ್ಯಾತ್ಮಿಕ ಜೀವನದ ಗುರಿ ಅಂದರೆ ನಾರಾಯಣ ಸ್ಮರಣೆ ಅಭ್ಯಾಸ. ಅದು ಅಂತಿಮ ಕ್ಷಣದಲ್ಲಿ ಸ್ವಯಂ ಸ್ಫೂರ್ತಿಯಾಗಿ ನಡೆಯುವಂತೆ ಮಾಡುವುದು. ಸೊ ದಾಸರ ಹಾಡ್ತಾರೆ, ಬಾರವ ಬರುವಾಗ ಹಾದಿಯಲ್ಲಿ ನಡೆಯುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಅನ್ನಕ್ಕೆ ಏನು? ಮನ್ಮನಾಭೋ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು. ಮನದಲ್ಲೇನೆ ಕೃಷ್ಣನನ್ನ ನೆನೆಸ್ತಾ ಇರಬೇಕು. ಸೊ ಅದು ಇಂಪಾರ್ಟೆಂಟು. ಹಿಂದಿನ ಶ್ಲೋಕದಲ್ಲಿ ಸೊ 7ನೇ ಶ್ಲೋಕದಲ್ಲಿ ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿದಿಷೇದತಃ ನೈರ್ಗುಣ್ಯಸ್ತರಮಂತೆ ಸ್ಮ ಗುಣಾನುಕಥನೆ ಹರಿಹಿ. ಪರೀಕ್ಷಿತ ಮಹಾರಾಜ ಮುಖ್ಯವಾಗಿ ನಿಯಂತ್ರಣ ತತ್ವಗಳು ಮತ್ತು ನಿಷೇಧಗಳಿಂದ ಮೇಲಿರುವ ಅತ್ಯುನ್ನತ ದಿವ್ಯವಾದಿಗಳು ಭಗವಂತನ ಹಿರಿಯ ಸಂಕೀರ್ತನೆಯನ್ನೇ ಆನಂದ ಪಡ್ತಾರೆ. ಸೊ ಅಂದ್ರೆ ದಿವ್ಯವಾದಿಗಳು ಅಂತಂದ್ರೆ ಭಗವಂತನ ಬಗ್ಗೆ ತಿಳ್ಕೊಂಡವರು, ಭಗವಂತನನ್ನ ಅರಿತವರು. ಅವರು ಯಾವಾಗಲೂ ಕೂಡ ಸಂಕೀರ್ತನೆಯಲ್ಲೇ ಇರ್ತಾರೆ. ಸೊ ಪ್ರಭುಪಾದರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಸೊ ಸಾಮಾನ್ಯ ಜನರನ್ನ ನಾವು ಅವರನ್ನ ಈ ಹಾದಿಗೆ ತರಲಿಕ್ಕೆ ತುಂಬಾ ಅಗತ್ಯ. ಅದಕ್ಕೆ ನಾವು ಕೃಷ್ಣ ಕಾನ್ಸಿಯಸ್ನೆಸ್ ಅಲ್ಲಿ ಪ್ರೀಚಿಂಗ್ ಅಂತ ಹೇಳಿ ಮಾಡ್ತೀವಿ. ಸೊ ಪ್ರತಿಯೊಬ್ಬರು ಯಾರು ಸಿಗ್ತಾರೆ ಅವರಿಗೆ ನಿಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತಂದ್ರೆ ದಯವಿಟ್ಟು ಟೆಂಪಲ್ಗೆ ಬರ್ರಿ, ಶ್ರದ್ಧೆಯನ್ನ ಹೊಂದಿ, ಭಗವಂತನಿಗೆ ಸಂಪರ್ಕ ಹೊಂದಿ, ಅರ್ಥ ಮಾಡ್ಕೊಳ್ಳಿ, ಸಂಬಂಧ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಮುನಿಗಳು, ಭಾಗವತರು, ಮಹಾಭಾಗವತರು ಅವರು ಎಲ್ಲರೂ ಕೂಡ ಇಂದ್ರಿಯ ಆಸಕ್ತಿಯಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತಾರೆ. ಸೊ ನಾವು ಕೂಡ ಇಂದ್ರಿಯ ಆಸಕ್ತಿಯಿಂದ ಮುಕ್ತರಾಗಿ ಅವರ ಬಗ್ಗೆ ಹೇಳ್ತಾರೆ, ನೈರ್ಗುಣ್ಯ ಸ್ಥಿತಿಯಲ್ಲಿ ಹೇಳ್ತಾರೆ, ನೈರ್ಗುಣ್ಯಸ್ಥ ರಮಂತೆ ಸ್ಮ ಕಥನೆ ಹರೆಹೇ. ಹರಿಯ ಕಥೆಯಲ್ಲಿ ಅವರು ನಿರತರಾಗಿರ್ತಾರೆ. ನಾಮರೂಪ ಗುಣಲೀಲಾ ಈ ಕೀರ್ತನೆಗಳನ್ನ ಆನಂದಿಸ್ತಾ ಇರ್ತಾರೆ ಅನ್ನುವಂಥ ಮಾತನ್ನ ಪ್ರಭುಪಾದರು ಹೇಳ್ತಾರೆ ಇಲ್ಲಿ. ಅದಕ್ಕೆ ಮಹರ್ಷಿಗಳಾದವರು ಗುಣಾತೀತ ಸ್ಥಿತಿಯಲ್ಲಿ, ಅಂಥ ಸ್ಥಿತಿಗೆ ನಾವು ಲೌಕಿಕ ಜಗತ್ತಿನಲ್ಲಿ ಹುಟ್ಟಿದ್ದೇವೆ ಅಂತಂದ್ಮೇಲೆ ನಾವು ಕೆಲಸಕ್ಕೆ ಹೋಗ್ಬೇಕು, ನಾವು ನಮ್ಮ ಕೆಲಸದಲ್ಲಿನೇ ಸಾಧನೆ ಮಾಡ್ಬೇಕು. ನಾವು ಕೆಲಸಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಜೀವನವನ್ನ ಸಾಧನೆಯೆಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅದೀತವಾನ ದ್ವಾಪರಾದೌ ಪಿತೃದ್ವೈಪಾಯನಾದಹಂ. ಸೊ 8ನೇ ಶ್ಲೋಕದಲ್ಲಿ 8, 9ನೇ ಶ್ಲೋಕದಲ್ಲಿ
ದ್ವಾಪರದ ಯುಗಾಂತ್ಯದಲ್ಲಿ ಸಕಲ ವೇದಗಳಿಗೆ ಸಮಾನವಾದ ಭಾಗವತ, ಶ್ರೀಮದ್ ಭಾಗವತ ಎಂಬ ಸಾಹಿತ್ಯದ ಶ್ರೇಷ್ಠ ಅನುಬಂಧವನ್ನ ನನ್ನ ತಂದೆಯಾದ ದ್ವೈಪಾಯನ ವ್ಯಾಸರಿಂದ ನಾನು ಅಧ್ಯಯನ ಮಾಡಿದೆ ಅನ್ನುವಂಥ ಮಾತನ್ನ ಇಲ್ಲಿ ಶುಕಮುನಿಗಳು ಹೇಳ್ತಾ ಇದ್ದಾರೆ. ನಾನು ಯಾರಿಂದ ಕಲಿತೆ? ಅದಕ್ಕೊಬ್ರು ಗುರುಗಳು ಬೇಕು. ಶುಕಮುನಿಗಳು 16 ವರ್ಷ ತಾಯಿಯ ಗರ್ಭದಲ್ಲಿದ್ರಂತೆ. 16 ವರ್ಷ ಅವರು ಹೊರಗಡೆನೆ ಬರಲಿಲ್ಲ. ಈ ಜಗತ್ತು ತುಂಬಾ ಆ ವಿನಾಶಕಾರಿಯಾಗಿದೆ. ಜಗತ್ತು 16 ವರ್ಷ ಅವರು ಅಲ್ಲೇ ಇದ್ರಂತೆ. ಅಲ್ಲೇ ಇದ್ದುಕೊಂಡೇ ಕೇಳಿದ್ದಾರೆ ಅವರು. ವ್ಯಾಸ ತಮ್ಮ ತಂದೆಯವರಿಂದ ಭಾಗವತವನ್ನ ಪೂರ್ತಿಯಾಗಿ ಕೇಳಿದರು. ಸೊ ಅವ್ರು ಹೇಳ್ತಾರೆ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅದೀತವಾನ ದ್ವಾಪರಾದೌ ಪಿತೃದ್ವೈಪಾಯನ ದಾಹಂ. ಅಂದ್ರೆ ಎಲ್ಲರಿಂದ ನಾನು ಕೇಳಿದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸೊ ತಪಸ್ಸು ಮಾಡುವುದು, ವಿದ್ಯಾಭ್ಯಾಸ, ಯಜ್ಞ, ಇವೆಲ್ಲನೂ ಕೂಡ ಉತ್ತಮ ಶ್ಲೋಕನಾದ ಭಗವಂತನ ಗುಣಗಳನ್ನ ಕೀರ್ತನೆ ಮಾಡೋದು. ಈ ಭಾಗವತವನ್ನ ಕೇಳೋದು ಅಂತಂದ್ರೆ ಏನು? ಭಾಗವತದಲ್ಲಿ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಎಂತೆಂತ ಲೀಲೆಗಳನ್ನ ಮಾಡಿದ್ದಾನೆ ನೋಡಿ. ಭಗವಂತ ಪೂತನೆಯನ್ನ ಕಂಸ ಕಳಿಸಿದ. ಯಾಕಂದ್ರೆ ಅಲ್ಲಿ ಎಷ್ಟು ಶಿಶುಗಳು ಹುಟ್ಟಿದೆ ಆ ದಿವಸದಿಂದ, ಆ ಒಂದು ತಿಂಗಳಲ್ಲಿ ಯಾವ್ಯಾವ ಹುಟ್ಟಿದ್ದಾರೆ ಅವ್ರನ್ನ ಕೊಂದು ಬಿಡು ಅಂತೇಳಿ ಕಳಿಸಿದ. ಎಲ್ಲಾ ಶಿಶುಗಳನ್ನ ಕೊಲ್ತಾ ಬರ್ತಾ ಇದ್ದಾಳೆ ಅವಳು. ಕೃಷ್ಣನ ಹತ್ರ ಬಂದ್ಲು, ಕೃಷ್ಣನನ್ನ ನೋಡಿದ್ಲು, ಕೃಷ್ಣನನ್ನ ಎತ್ಕೊಂಡ್ಲು, ಕೃಷ್ಣನಿಗೆ ಹಾಲು ಕುಡಿಸ್ಬೇಕು ಅಂತ ನೋಡಿದ್ಲು. ಯಾಕಂದ್ರೆ ವಿಷಪೂರಿತವಾದಂತಹ ವಿಷವನ್ನ ಹಚ್ಚಿದಂತ ಹಾಲನ್ನ ತನ್ನ ಸ್ತನಗಳಿಗೆ ಹಚ್ಚಿ ವಿಷಪೂರಿತ ಹಾಲನ್ನ ಕುಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ಲು. ಆದ್ರೆ ಕೃಷ್ಣ ಅವಳಲ್ಲಿ ಒಳ್ಳೆಯದನ್ನ ಮಾತ್ರ ತಗೊಂಡ. ನನ್ನ ತಾಯಿಯಾಗಿ ಅವಳು ಹಾಲು ಕುಡಿಸ್ಲಿಕ್ಕೆ ಬಂದಿದ್ದಾಳಲ್ಲ, ಅದನ್ನ ತಗೊಂಡ ಅವಳಿಗೆ ಮೋಕ್ಷವನ್ನ ಕೊಟ್ಟ, ಅವಳನ್ನ ಸಂಹಾರ ಮಾಡಿದ ನೋಡಿ. ಅದಕ್ಕೇನೆ 2 ವಿಷಯ ಧ್ರುವ ಮಹಾರಾಜರ ಕಥೆಯಲ್ಲಿ ಬರುತ್ತೆ. ಧ್ರುವ ಮಹಾರಾಜರು ಚಿಕ್ಕವರಿದ್ದಾಗ ನಾವು ಕಥೆಯನ್ನ ಕೇಳಿದೀವಿ. ಉತ್ಥಾನಪಾದ ಅವರ ತಂದೆ ತೊಡೆ ಮೇಲೆ ಕುತ್ಕೊಳಕ್ ಹೋಗ್ತಾನೆ. ತೊಡೆ ಮೇಲೆ ಕುತ್ಕೊಳಕ್ ಹೋದ್ರೆ ಅವರ ಮಲತಾಯಿ ಸುರುಚಿ ಅವಳು ಹೇಳ್ತಾಳೆ, ನೀನು ನಿನ್ನ ತಂದೆಯ ತೊಡೆ ಮೇಲೆ ಕುತ್ಕೋಬೇಕು ಅಂದ್ರೆ ನನ್ನ ಗರ್ಭದಿಂದ ಹುಟ್ಟಿ ಬರ್ಬೇಕು ಅಂತ ಹೇಳ್ತಾಳೆ. ಅವನಿಗೆ ಅವಮಾನ ಆಗತ್ತೆ. ಅವನಕ್ಕಿಂತ ಚಿಕ್ಕ ಹುಡುಗ ಇರ್ತಾನೆ, ಉತ್ತಮನನ್ನ ಕುಡಿಸ್ಕೊಂಡಿರ್ತಾನೆ ಅವ್ರ ತಂದೆಯ ತೊಡೆಯ ಮೇಲೆ ಕೂಡಿಸ್ಲಿಕ್ಕೆ ಮಲತಾಯಿ ಬಿಡೋದಿಲ್ಲ. ಅವಾಗ ತನ್ನ ತಾಯಿ ಹತ್ರ ಹೋಗ್ತಾನೆ, ಸುನೀತಿ ಹತ್ರ. ಅವಳು ಉಪದೇಶ ಮಾಡ್ತಾಳೆ, ನೀನು ದೇವರ ಹತ್ರ ಹೋಗಿ ಕೇಳು, ನೀನೇನಾದ್ರೂ ಬೇಕಂದ್ರೆ ದೇವರನ್ನ ಕೇಳು, ತಪಸ್ಸು ಮಾಡು ಅಂತ ಹೇಳ್ತಾರೆ. ಅಷ್ಟೇ ಸಾಕಾಗಿತ್ತು. ಫಸ್ಟ್ ತಾಯಿಯ ಉಪದೇಶ. ಕಾಡಿಗೆ ಹೋಗ್ತಾನೆ, ಮಧುವನ ಅನ್ನುವಂತ ಕಾಡು. ಅಲ್ಲಿ ಭಗವಂತ ಗುರುಗಳನ್ನ ಕಳಿಸ್ಕೊಡ್ತಾನೆ, ನಾರದ ಮುನಿಗಳನ್ನ. ನಾರದ ಮುನಿಗಳು ಹೇಳ್ತಾರೆ, ನೀನು 5 ವರ್ಷದ ಬಾಲಕ ಏನ್ ತಪಸ್ ಮಾಡ್ತೀಯಪ್ಪ, ಮನೆಗೆ ಹೋಗು, ಇದೆಲ್ಲ ಅವಮಾನ, ಇದ್ದದ್ದೇ ಮನೆಯಲ್ಲಿ ಅಂತ ಹೇಳ್ತಾರೆ ಅವರು. ಆದ್ರೆ ದೃಢ ಮನಸ್ಸು ಇರುತ್ತೆ ಅವನಿಗೆ, ನಾನು ಅಂತಿಮ ಗುರಿಯನ್ನ ಸಾಧಿಸಬೇಕು ಅನ್ನುವಂತ ಇರತ್ತೆ. ನಾನು ಮಾಡ್ತೇನೆ ತಪಸ್ಸು ಅಂತ ಹೇಳಿದ್ದು. 6 ತಿಂಗಳ ಕಠೋರವಾದಂತಹ ತಪಸ್ಸನ್ನ ಮಾಡ್ತಾನೆ ಚಿಕ್ಕ ಬಾಲಕ. ಭಗವಂತ ಪ್ರತ್ಯಕ್ಷನಾಗ್ತಾನೆ, ಅದ್ಭುತವಾದ ಪ್ರಾರ್ಥನೆಗಳನ್ನ ಅವನು ಸಲ್ಲಿಸ್ತಾನೆ. ಯಾರು? ಧ್ರುವ ಮಹಾರಾಜ ಭಗವಂತನಿಗೆ. ಆಮೇಲೆ ಅವನು ವಾಪಸ್ ಬರ್ಬೇಕಲ್ವಾ, ಅವನ ರಾಜ್ಯಕ್ಕೆ ವಾಪಸ್ ಬಂದಾಗ ತಾಯಿ ಆ ಪಲ್ಲಕ್ಕಿಯಲ್ಲಿ ಸುರುಚಿಯನ್ನ ಕರ್ಕೊಂಡು ತನ್ನ ಪಲ್ಲಕ್ಕಿಯಲ್ಲಿ ಆ ಧ್ರುವ ಮಹಾರಾಜನನ್ನ ಸ್ವಾಗತ ಮಾಡ್ಲಿಕ್ಕೆ ಕರ್ಕೊಂಡ್ ಬರ್ತಾಳೆ. ಅಂದ್ರೆ ಇದರಿಂದ ನಾವು ಕಲಿಯೋದೇನಿದೆ ಅಂತಂದ್ರೆ, ನಮಗೆ ಎಷ್ಟೋ ಜನ ಕಷ್ಟಗಳನ್ನ ಕೊಡ್ತಾರೆ, ಆದ್ರೂ ಕೂಡ ನಾವು ಆ ಕಷ್ಟವನ್ನ ಇಟ್ಕೋಬಾರ್ದು ಅಂತ. ತಲೆಯಲ್ಲಿ ಇಟ್ಟುಕೊಂಡು ಅವಳನ್ನ ದ್ವೇಷ ಮಾಡಬಾರ್ದು. ಅವಳು ಕಷ್ಟವನ್ನು ಕೊಟ್ಲು, ಮಗನಿಗೆ ಕಷ್ಟ ಕೊಟ್ಲು, ಆದ್ರೂ ತನ್ನ ಪಲ್ಲಕ್ಕಿಯಲ್ಲಿ ಕರ್ಕೊಂಬಂದ್ಲು ಅವಳು ಸುನೀತಿ ಅವಳನ್ನ. ಸೊ ಎಷ್ಟೋ ವಿಷಯಗಳನ್ನ ನಾವು ಕಲಿತಾ ಹೋಗ್ತೀವಿ ಭಾಗವತದಲ್ಲಿ. ನಾವು ಕೇಳ್ತಾ ಹೋದ್ರೆ ಎಷ್ಟೋ ವಿಷಯಗಳಿದೆ. ಅದಕ್ಕೆ ನಾವು ಭಗವಂತನನ್ನ ಕೀರ್ತನೆ ಮಾಡಬೇಕು, ನಾಮರೂಪ ಗುಣಗಳನ್ನ ಕೇಳಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ 9ನೆಯ ಶ್ಲೋಕದಲ್ಲಿ ಪರಿನಿಷ್ಠತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕ ಲೀಲಯ ಗ್ರಹೀತ ಚೇತಾ ರಾಜರ್ಷೆ ಆಖ್ಯಾನಂ ಯದದೀತವಾನ್.
ಅವ್ರು ಹೇಳ್ತಾರೆ ರಾಜ ಋಷಿ ಅಂತ ಹೇಳ್ತಾರೆ. ಇವರೆಲ್ಲ ರಾಜ ಋಷಿಗಳು. ಈವನ್ ರಾಮ ಕೂಡ ಆ ರಾಜ್ಯವನ್ನ ಆ ರೀತಿಯಾಗಿ ರಾಮರಾಜ್ಯ ಅಂತೀವಲ್ವಾ, ರಾಮರಾಜ್ಯ ಅಂತಂದ್ರೆ ಈ ಆಧ್ಯಾತ್ಮಿಕತೆ ಮತ್ತು ರಾಜಕೀಯತೆ ಸೇರಿ ಮಾಡುವಂತಹ ಒಂದು ಪ್ರಜೆಗಳನ್ನ ಆ ದೇವರ ಭಕ್ತರಂತೆ ಅವರನ್ನು ಕಾಣ್ತಾ ಇದ್ರಂತೆ. ಅವರು ಪ್ರತಿಯೊಬ್ಬರು ಕೂಡ ಭಕ್ತರಾಗಿದ್ರು, ಭಗವಂತನ ಭಕ್ತರಾಗಿದ್ರು ಅವ್ರ ರಾಜ್ಯದಲ್ಲಿ. ಅಂಥವರಿಗೆ ರಾಜ ಋಷಿ ಅಂತಾರೆ. ಅವ್ರು ಹೇಳ್ತಾರೆ ನಾನು ಪರಿಪೂರ್ಣನಾಗಿ ಅಲೌಕಿಕದಲ್ಲಿ ನೆಲೆಯುಳ್ಳವನಾಗಿದ್ದೆ, ಆದರೂ ಈ ಶ್ಲೋಕಗಳಿಂದ, ಪ್ರಬೋಧಕ ಶ್ಲೋಕಗಳಿಂದ ವರ್ಣಿತನಾದ ಭಗವಂತನ ಲೀಲೆಗಳ ವ್ಯಾಖ್ಯಾನದಿಂದ ಆಕರ್ಷಿತನಾದೆ. ನೋಡಿ ಅವ್ರು ಹೇಳ್ತಾರೆ ಭಾಗವತದಲ್ಲಿ ಬರ್ತಕ್ಕಂತಹ ಶ್ಲೋಕಗಳಿದೇನಿದೆಯಲ್ಲ, ಆ ಶ್ಲೋಕಗಳಿಂದ ನಾನು ಆ ಶ್ಲೋಕಗಳಿಗೆ ಆಕರ್ಷಿತನಾದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ತದಹಂ ತೇಭಿಧಾಸ್ಯಾಮಿ ಮಹಾಪೌರೀಶಿಕೋ ಭವಾನ್ ಯಸ್ಯ ಶ್ರದ್ಧದದಾಮಾಶು ಸ್ಯಾನ್ಯುಕುಂದೇ ಮತಿಸ್ಸತಿ. ಅವ್ರು ಹೇಳ್ತಾರೆ ಶ್ರೀಮದ್ ಭಾಗವತವನ್ನೇ ನಿನ್ನ ಮುಂದೆ ಹೇಳುತ್ತೇನೆ. ಅದೇ ಭಾಗವತವನ್ನ ಅವ್ರು ಹೇಳ್ತಾರೆ, ಅದೇ ಭಾಗವತವನ್ನ ನಾನು ಯಾರು ವ್ಯಾಸದೇವರಿಂದ ಕೇಳಿದೆನೋ ಅದೇ ಭಾಗವತವನ್ನ ನಿನಗೆ ಹೇಳ್ತೇನೆ. ಯಾಕಂದ್ರೆ ನೀನು ಕೃಷ್ಣನ ಅತ್ಯಂತ ಪ್ರಾಮಾಣಿಕ ಭಕ್ತ. ಅವನು ಮಹಾಭಾಗವತ. ಅವನು ಪರೀಕ್ಷಿತ ಮಹಾರಾಜ ಅಂದ್ರೆ ಮಹಾಭಾಗವತ. ಆ ಭಾಗವತ ಶ್ರವಣಕ್ಕೆ ಪೂರ್ಣ ಗಮನವಿಟ್ಟು ಗೌರವವನ್ನು ಯಾರು ನೀಡುತ್ತಾರೋ ಅವರು ಮೋಕ್ಷದಾಯಕನಾದಂಥ ಪರಮ ಪ್ರಭುವಿನಲ್ಲಿ ನಿಶ್ಚಲ ಶ್ರದ್ಧೆಯನ್ನು ಹೊಂದುತ್ತಾರೆ. ನೋಡಿ ಇಲ್ಲಿ ಹೇಳ್ತಾರೆ, ನೀನು ಮಹಾಪುರಾಣದ ವಿಷಯಗಳನ್ನ ಕೇಳಲಿಕ್ಕೆ ಅರ್ಹನಿದ್ದೀಯಪ್ಪ ಪರೀಕ್ಷಿತ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅದೇ ಭಾಗವತವನ್ನ, ನಾನು ಯಾವ ಭಾಗವತವನ್ನ ಕೇಳಿದೆ ಅದೇ ಭಾಗವತವನ್ನ ನಾನು ಹೇಳ್ತೀನಿ. ಆ ಕೇಳುವವರಿಗೆ ಮುಕುಂದನಲ್ಲಿ ದೃಢ ಮನೋನಿಷ್ಠೆ ಬರುತ್ತದೆ. ಪ್ರಭುಪಾದರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಭಾಗವತವನ್ನ ಕೇಳುವ ಮೂಲಕ ಆ ಭಕ್ತಿಯ ಬೀಜ ಏನಿದೆಯಲ್ಲ, ಭಕ್ತಿಯ ಬೀಜ ಮನಸ್ಸಿನಲ್ಲಿ ಬಿತ್ತನೆಯಾಗತ್ತೆ. ಇದನ್ನ ಕೇಳ್ತಾ ಹೋದ್ರೆ, ಭಗವಂತನ ಲೀಲೆಗಳನ್ನ ಕೇಳ್ತಾ ಹೋದ್ರೆ ಎಂತೆಂಥ ಲೀಲೆಗಳು. ಗೋವರ್ಧನ ಗಿರಿಯನ್ನೇ ಎತ್ತಿ 7 ದಿವಸ ಎಡಗೈಯ ಫಿಂಗರ್, ಎಡಗೈ ಕಿರುಬೆರಳಿಂದ ಹಿಡಿದವನು. ಯಾಕಂದ್ರೆ ಇಂದ್ರನ ಪೂಜೆ ಮಾಡ್ಬೇಕು ಪ್ರತಿ ವರ್ಷ. ಇಂದ್ರನ ಪೂಜೆ ಮಾಡ್ಬೇಕು, ಇಂದ್ರನ ಪೂಜೆ ಮಾಡೋದು ಬೇಡ, ಗೋವರ್ಧನ ಪೂಜೆ ಮಾಡಿ ಅಂತ ಕೃಷ್ಣ ಹೇಳಿದ. ಚಿಕ್ಕ ಬಾಲಕ ಗೋವರ್ಧನ ಪೂಜೆ ಮಾಡಿ, ಯಾಕಂದ್ರೆ ಗೋವರ್ಧನದಲ್ಲಿ ಹುಲ್ಲು ಬೆಳೆಯತ್ತೆ, ಅದು ನಮ್ಮ ಗೋಗಳಿಗೆ ಹುಲ್ಲು ಬೇಕು, ಗೋವರ್ಧನ ಪೂಜೆ ಮಾಡಿ ಅಂತ ಹೇಳಿ. ಇಂದ್ರನ ಪೂಜೆ ಮಾಡ್ಲಿಲ್ಲ, ಇಂದ್ರ ಸಿಟ್ಟು ಬಂತು. ಸಂವರ್ತಕ ಅನ್ನುವಂಥ ಮೋಡಗಳನ್ನ ಹಾಕಿದ. ಎಂತ ಮೋಡಗಳಿತ್ತಂದ್ರೆ ಸಂವರ್ತಕ ಮೋಡಗಳು, ಮಳೆ ಹನಿಗಳು ಯಾವ ರೀತಿ ಇತ್ತಂತ ಹೇಳ್ತಾರೆ ಭಾಗವತದಲ್ಲಿ. ಗಜದ ಆಕಾರ ಇತ್ತಂತೆ. ಗಜ ಅಂದ್ರೆ ಏನು? ಆನೆ. ಒಂದೊಂದು ಹನಿ ಆನೆಯ ಆಕಾರವಿತ್ತಂತೆ. ಪ್ರಳಯ ಕಾಲದಲ್ಲಿ ಸಂವರ್ತಕ ಮೋಡಗಳು ಬರುತ್ತೆ, ಅಂಥ ಹನಿಗಳನ್ನ ಸುರಿಸ್ಬಿಟ್ಟ. ಸೊ ಇವರು ಹೆಲ್ಪ್ಲೆಸ್ ಆದ್ರು, ಎಲ್ಲಾ ವ್ರಜವಾಸಿಗಳು ಹೆಲ್ಪ್ಲೆಸ್ ಆದ್ರು. ಕೃಷ್ಣ ನೀನ್ ಹೇಳಿದಿ, ನಾವು ಪೂಜೆ ಮಾಡ್ಲಿಲ್ಲ, ಇಂದ್ರನದ್ದು ಈಗ ನೋಡು ಪರಿಸ್ಥಿತಿ ಹೆಂಗಿದೆ, ಡೋಂಟ್ ವರಿ ಅಂತ ಹೇಳಿದ. ಅವನು ಹೋಗಿ ಗಿರಿಯನ್ನೇ ಎತ್ತಿ ಹಿಡದ. ಎಲ್ಲರೂ 7 ದಿವಸ ಆಶ್ರಯವನ್ನ ಪಡಿತಾರೆ. ಇಂಥ ಎಲ್ಲ ಕಥೆಗಳು, ಲೀಲೆಗಳು ಬರುತ್ತೆ, ಕೃಷ್ಣನ ಲೀಲೆಗಳು. ಆ ಲೀಲೆಗಳನ್ನ ಕೇಳಿದಾಗ, ಶ್ರದ್ಧೆಯಿಂದ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಆ ಭಕ್ತಿಯ ಬೀಜ ಮೊಳಕೆ ಒಡೆಯಕ್ ಶುರು ಆಗತ್ತೆ. ನೋಡಿ, ಈ ಸೂಪರ್ ಮ್ಯಾನ್ ನೋಡ್ತಾ ಇದ್ರು ಎಷ್ಟೋ ಜನ, ಸೂಪರ್ ಮ್ಯಾನ್ ಬರ್ತಾನೆ ಸೂಪರ್ ಮ್ಯಾನ್ ಅಂತ ಹೇಳಿ. ಕೃಷ್ಣ ಈಸ್ ಎಂತ ಸೂಪರ್ ಮ್ಯಾನ್. ಅದನ್ನೆಲ್ಲ ಕೃಷ್ಣನ ಕಥೆಗಳನ್ನ ಕೇಳಿದ್ರೆ, ಮುಕುಂದನ ಕಥೆಗಳು. ಅದಕ್ಕೆ ಹೇಳ್ತಾನೆ, ಪರೀಕ್ಷಿತ ಮಹಾನ್ ಶ್ರೋತ ನೀನು, ಹೀಗಾಗಿ ಸುಖದೇವ ಗೋಸ್ವಾಮಿ ಅವರಿಗೆ ಭಗವದ್ಗೀತೆಯನ್ನ ಬೋಧಿಸ್ಲಿಕ್ಕೆ ಶುರು ಮಾಡ್ತಾರೆ. ನೀನು ಉತ್ತಮ ಶ್ರೋತು ಅಂತ ಹೇಳ್ತಾರೆ ಅವ್ರಿಗೆ. ಮುಂದೆ 11ನೆಯ ಶ್ಲೋಕದಲ್ಲಿ ಏತನ್ನಿರ್ವಿದ್ಯಮಾನಾನಾಂ ಇಚ್ಛತಾ ಮುಕುತೋ ಭಯಂ ಯೋಗಿನಾಂ ನೃಪನಿರ್ನೀತಂ ಹರೇರ್ನಾಮಾನುಕೀರ್ತನಂ. ರಾಜ, ಈ ಮಹಾ ಆಚಾರ್ಯರ ಮಾರ್ಗಗಳಲ್ಲಿ ಭಗವಂತನ ಪುಣ್ಯ ನಾಮವಾದ ನಿರಂತರ ಕೀರ್ತನೆ ಏನಿದೆಯಲ್ಲ, ಎಲ್ಲರಿಗೂ ನಿಸ್ಸಂದೇಹವಾದ ಮತ್ತು ನಿರ್ಭಯವಾದ ಯಶಸ್ಸಿನ ಮಾರ್ಗವಾಗಿದೆ. ನೋಡಿ, ಈ ಕೀರ್ತನೆ ಹರೇರ್ನಾಮ ಕೀರ್ತನೆ ಇದೆಯಲ್ಲ, ಯಾಕಂದ್ರೆ ಈ ಒಂದು ಕಲಿಯುಗದಲ್ಲಿ ನಮಗೆ ಬೇರೆ ಏನಿಲ್ಲ. ಹರೇರ್ನಾಮ 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 ಇವ ಕೇವಲಂ.
ಕೆಲವು ನಾಸ್ತೇವ 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 ಗತಿರಣ್ಯತ ಅಂತ ಹೇಳ್ತಾರೆ. ಅದಕ್ಕೆ ಪದ್ಮಪುರಾಣದಲ್ಲಿ ಇದು ಬರುತ್ತೆ. ಸೊ ಹರಿನಾಮವನ್ನ ಬಿಟ್ರೆ ಈ ಜಗತ್ತಿನನ್ನ ಪಾರ್ ಮಾಡೋದು ಯಾವುದೂ ಇಲ್ಲ, ಹರಿಯ ಸ್ಮರಣೆ ಮಾತ್ರ. ಸೊ ಇದನ್ನ ಇಲ್ಲಿ ಆ ಬೇರೆ 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 ಇದ್ರೂ ಕೂಡ ಹರಿನಾಮವನ್ನ ಜಪಿಸುವುದರಿಂದ ನಮಗೆ ಪರಮಗತಿ ಲಭಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕಲಿಯುಗದಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು, ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ನೆನೆಮನವೇ. ಸ್ಥಾನವನರಿಯನು ಮೌನವನರಿಯನು ಧ್ಯಾನವನರಿಯಂದೆನಬೇಡ, ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿನೋದನ ನೆನೆಮನವೇ. ಎಂತೆಂಥ ಹಾಡುಗಳನ್ನ ದಾಸರು ಹಾಡಿದ್ದಾರೆ. ಇದರಿಂದ ಭಗವದ್ಗೀತೆಯಲ್ಲಿ ಏನಿದೆ ಅದೇ ಹಾಡನ್ನ ಅದೇ ಸಾಹಿತ್ಯದ ಮೂಲಕ ಭಗವಂತನ ಸ್ಮರಣೆ ಬರಬೇಕು ಅಂತ ಹೇಳಿ ಸಿಂಪಲ್ ಟ್ಯೂನ್ ನಲ್ಲಿ ಎಂತ ಚಂದ ಹಾಡುಗಳನ್ನ ಹಾಡಿದ್ದಾರೆ. ಕೃಷ್ಣ ಎನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಬಂದಿಷ್ಟಿಲ್ಲ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ನೋಡಿ ಎಂತ ಏನ್ ಮಾಡ್ಬೇಕಾದ್ರೂ ಕೂಡ ಹೇಳ್ತಾರೆ, ಮಲಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನಬಾರದೆ, ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನಬಾರದೆ. ನನಗೆ ಹಾಡಕ್ ಬರಲ್ಲ, ಆದ್ರೆ ಹಾಡಿನ ಸಾಹಿತ್ಯವನ್ನ ಹೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ದಾರಿಯಲ್ಲಿ ನಡೆವಾಗ ಬಾರವ ಹೊರುವಾಗ ಕೃಷ್ಣ ಎನಬಾರದೆ. ಎಷ್ಟು ಅಷ್ಟು ಚೆನ್ನಾಗಿರುವಂತ ಹಾಡುಗಳು. ಇನ್ನೊಂದು ಹಾಡು, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಎಂತ ಬ್ಯೂಟಿಫುಲ್ ಹಾಡು. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಹಾಮಂತ್ರದ ನಾಮವ ನಾರಾಯಣ. ಎಂತ ಚೆನ್ನಾಗಿರುವಂತ ಹಾಡುಗಳಿದೆ. ಸೊ ಅದಕ್ಕೆ ಹರಿನಾಮ ಕೀರ್ತನ, ನಾರಾಯಣ ಸ್ಮರಣೆ, ಕೃಷ್ಣನ ಸ್ಮರಣೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಸತತಂ ಕೀರ್ತಯಂತೋ ಮಾಂ. ಮುಂದಿನ ಶ್ಲೋಕದಲ್ಲಿ 12ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈರ್ಹಾರ್ ನೈರಿಹ ವರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ. ಪ್ರಪಂಚದಲ್ಲಿ ಅನೇಕ ವರ್ಷಗಳಿಂದ ಅನುಭವಹೀನನಾಗಿ ವ್ಯರ್ಥವಾಗಿ ಕಳೆಯುವ ದೀರ್ಘ ಜೀವನದ ಮೌಲ್ಯ ಏನಪ್ಪಾ? ಪೂರ್ಣ ಪ್ರಜ್ಞೆಯ ಒಂದು ಕ್ಷಣ ಮಾತ್ರ ಉತ್ತಮ. ಒಂದು ಕ್ಷಣ ಯಾರು ಕೃಷ್ಣ ಅಂತಾರೆ ಆ ಒಂದು ಕ್ಷಣನೇ ಕೃಷ್ಣ ತಗೊಳ್ತಾನೆ. ಓ, ನನ್ನ ಹೆಸರು ನನ್ನನ್ನ ಜ್ಞಾಪಿಸಿಕೊಂಡ, ಅದಕ್ಕೆ ಒಂದು ಕ್ಷಣ ಉತ್ತಮ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಕಟ್ವಾಂಗನ ಕತೆ ಬರುತ್ತೆ. ಕಟ್ವಾಂಗನ ಕತೆ ತುಂಬಾ ಚೆನ್ನಾಗಿದೆ. ಕಟ್ವಾಂಗನ ಕತೆ ಅಲ್ಲಿಗೆ ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇಯ ಯತ್ರ ಮಿಹಾಯುಷಃ ಮುಹೂರ್ತಾತ್ ಸರ್ವಮುತ್ಸಜ್ಜ ಗತವಾನ ಭಯಂ ಹರಿಂ. ನೋಡಿ, ಖಟ್ವಾಂಗ ಅನ್ನುವಂಥ ಒಬ್ಬ ರಾಜ ಇದ್ದ. ಹಿಂದೆ ದಾನವರಿಗೆ ಮತ್ತು ದಾನವರಿಗೆ ರಾಕ್ಷಸರಿಗೆ, ಅಂದ್ರೆ ದೇವತೆಗಳಿಗೆ ರಾಕ್ಷಸರಿಗೆ ಯುದ್ಧ ನಡೀತಾ ಇತ್ತು. ಯುದ್ಧ ನಡೆದಾಗ ಖಟ್ವಾಂಗ ಅನ್ನುವ ರಾಜ ಅಲ್ಲಿ ಹೋಗಿ ದೇವತೆಗಳಿಗೆ ಸಹಾಯ ಮಾಡ್ತಾನೆ ಯುದ್ಧದಲ್ಲಿ. ದೇವತೆಗಳು ತುಂಬಾ ಸಂತೋಷ ಪಡ್ತಾರೆ, ರಾಕ್ಷಸರನ್ನ ಸೋಲಿಸ್ತಾರೆ. ಸೋಲಿಸಿದ ಮೇಲೆ ಏನು ವರ ಬೇಕು ಕೇಳು ಅಂತ ಹೇಳ್ತಾರೆ ದೇವತೆಗಳು ಖಟ್ವಾಂಗನಿಗೆ. ವರ ಏನ್ ಬೇಕು ಕೇಳು ಅಂತ ಹೇಳ್ತಾರೆ. ಅವನ್ ಕೇಳ್ತಾನೆ, ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕಲ್ವಾ, ಜೀವನ ನನಗೆ ಇನ್ ಎಷ್ಟು ಟೈಮ್ ಇದೆ ಹೇಳಿ ಅಂತ ಹೇಳ್ತಾನ ಅವನು. ಖಟ್ವಾಂಗ ಕೇಳುದು, ನನಗೆ ಜೀವನ ಅಂತ್ಯವಾಗ್ಲಿಕ್ಕೆ ನನಗೆ ಎಷ್ಟು ಟೈಮ್ ಇದೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಎಲ್ಲಾ ವಿಚಾರ ಮಾಡಿ ಒಂದು ಮುಹೂರ್ತ ಮಾತ್ರ ಇದೆ ಅಂತ ಹೇಳ್ತಾರೆ. ನಿನ್ನ ಮರಣ ಇನ್ನು ಒಂದು ಮುಹೂರ್ತದಲ್ಲಿ ಬರುತ್ತೆ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ಒಂದು ಕ್ಷಣ ಸಾಕು ಅಂತ. ಕೃಷ್ಣ ಅಂದ್ರೆ ಸಾಕು, ಕೃಷ್ಣ ಕರ್ಕೊಂಡು ಹೋಗ್ಬಿಡ್ತಾನೆ. ಲಾಸ್ಟ್ ಮಿನಿಟ್ ನಲ್ಲಿ ಕೃಷ್ಣ ಅನ್ಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಮುಹೂರ್ತ ಇದೆ. ಒಂದು ಮುಹೂರ್ತ ಅಂದ್ರೆ ಎಷ್ಟು ಅಂದ್ರೆ 48 ನಿಮಿಷಗಳು.
ಆ 48 ನಿಮಿಷಗಳು ಇದೆ ಅಲ್ವಾ, ಸಾಕು ನನಗೆ ಅಂತ ಹೇಳ್ತಾನೆ. 48 ನಿಮಿಷದಲ್ಲಿ ಅವನು ತನ್ನ ತನ್ನ ಜೀವನ ಸಾರ್ಥಕತೆಯನ್ನ ಮಾಡಿದ ಅಂತ ಹೇಳ್ತಾರೆ. ಇಲ್ಲಿ ಸುಖದೇವ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೋಡು ಅವನಿಗೆ 48 ನಿಮಿಷ ಟೈಮ್ ಇತ್ತು, ಅವನು ತನ್ನ ಜೀವನದ ಸಾರ್ಥಕತೆಯನ್ನ ಕಂಡ. ಅದಕ್ಕೆ ಹರಿಯ ಕಡೆ ಮನಸ್ಸನ್ನ ಕೇಂದ್ರೀಕರಿಸಿದ. ಹೀಗಾಗಿ ಅವರು ತಕ್ಷಣವೇ ಅಭಯ ಪಾದ ಪದ್ಮವನ್ನ ಪಡಿತಾರೆ. ನಮಗೆ ಎಷ್ಟು ಕ್ಷಣ ಇದೆ ಗೊತ್ತಿಲ್ಲ, ಎಷ್ಟು ದಿವಸ ಇದೆ ಗೊತ್ತಿಲ್ಲ, ಎಷ್ಟು ಸೆಕೆಂಡ್ಗಳು ಇದೆ ಅಂತ ಅನ್ನೋನು ಗೊತ್ತಿಲ್ಲ. ಅದಕ್ಕೆ ಭಗವಂತನ ನಾಮ ರೂಪ ಗುಣ ಲೀಲೆಯ ವರ್ಣನೆಯನ್ನ ನಾವು ಕೇಳ್ತಾ ಭಗವಂತನ ನಾಮಸ್ಮರಣೆಯಲ್ಲಿ ನಾವು ಮಾಡ್ತಾ ಹೋದ್ರೆ ಆ ಕ್ಷಣ ಅನ್ನೋದು ತುಂಬಾ ಕಷ್ಟ ಇದೆ. ಕಟ್ವಾಂಗನ ಕತೆ ತುಂಬಾ ಅದ್ಭುತವಾದಂತ ಕತೆ. ಅವನು ತನ್ನ ಜೀವನವನ್ನ ಸಾರ್ಥಕ ಮಾಡಿಸ್ಕೊಡ್ತಾನೆ. ಸೊ ಅದಕ್ಕೆ ಆ ಕಥೆಯನ್ನ ಇಲ್ಲಿ 13ನೆಯ ಶ್ಲೋಕದಲ್ಲಿ ಹೇಳ್ತಾರೆ. 14ನೆಯ ಶ್ಲೋಕದಲ್ಲಿ ತವಾಪೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ತಾವದ್ಯಾತ್ ಸಾಂಪರಾಯಿಕಂ. ನೋಡಿ, ಪರೀಕ್ಷಿತ ಮಹಾರಾಜ, ಅವನಿಗೆ ಬರೇ ಒಂದು ಮುಹೂರ್ತ ಇತ್ತು, ನಿನಗೆ 7 ದಿವಸ ಇದೆ, 7 ದಿನ ನಿನಗೆ ಸಾಕು ಅಷ್ಟು. ಆದ್ದರಿಂದ ನಿನ್ನ ಮುಂದಿನ ಜನ್ಮದ ಉತ್ತಮ ಉದ್ದೇಶಕ್ಕಾಗಿ ಅಗತ್ಯವಾದ ಕರ್ಮಗಳನ್ನ ಈ ಅವಧಿಯಲ್ಲಿ ನೀನು ಮಾಡು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಈ ಕರ್ಮಗಳನ್ನ ಮಾಡು ಅಂತಂದ್ರೆ ಏನು ಅಂತಂದ್ರೆ ಭಗವದ್ಗೀತೆಯಲ್ಲಿ ಕರ್ಮಗಳ ಬಗ್ಗೆ ಹೇಳ್ತಾರೆ. ಏನು ಕರ್ಮಗಳು ಅಂದ್ರೆ 3 ತರದಂತ ಕರ್ಮಗಳು. ಒಂದು ಕರ್ಮ, ಎರಡನೇದ್ದು ಅಕರ್ಮ, ಮೂರನೇದ್ದು ವಿಕರ್ಮದ ಬಗ್ಗೆ ಮಾತಾಡ್ತಾರೆ. ಕರ್ಮ ಅಂದ್ರೆ ಏನು? ಶಾಸ್ತ್ರದ ಪ್ರಕಾರ ನಾವು ಏನ್ ಮಾಡ್ಬೇಕು, ಪ್ರಿಸ್ಕ್ರೈಬ್ ಡ್ಯೂಟೀಸ್ ಅಂತ ಹೇಳ್ತಾರೆ. ಆ ಡ್ಯೂಟೀಸ್ ಕರ್ಮ. ನಾವು ಕೆಲಸಕ್ಕೆ ಹೋಗ್ತೀವಿ, ಈ ಭೌತಿಕ ಜಗತ್ತಿನಲ್ಲಿ ಕೆಲಸಕ್ಕೆ ಹೋಗ್ತೀವಿ, ಕೆಲಸದವ್ರು ನಮ್ಗೆ ಸಂಬಳ ಕೊಡ್ತಾರೆ, ನಾವು ತಗೊಂಡ್ಬರ್ತೀವಿ, ಜೀವನವನ್ನ ನಡೆಸ್ತೀವಿ, ನಮ್ಮ ಕರ್ಮವನ್ನ ನಾವು ಮಾಡಿದೀವಿ. ಅಕರ್ಮ ಅಂದ್ರೆ ಏನು? ಅಕರ್ಮ ಅಂತಂದ್ರೆ ಈ ಸಂಸಾರ ಚಕ್ರದಿಂದ ದಾಟಿ ಹೋಗುವಂತಹ ಕರ್ಮಗಳು. ಅಂದ್ರೆ ಈ ಹುಟ್ಟು ಸಾವು ಇದೇನಿದೆಯಲ್ಲ, ಜನ್ಮ ಮೃತ್ಯು ಜರಾ ವ್ಯಾಧಿ, ಇದರಿಂದ ದಾಟಿ ನಮ್ಮ ಭಗವಂತನಡಿಗೆ ಪ್ರಯಾಣ ಮಾಡುವಂತಹ ಕರ್ಮಗಳು ಅಂತಂದ್ರೆ ಯಾವುದು? ಅದನ್ನ ನಾವು ಮಾಡಬೇಕು. ಆ ಕರ್ಮಗಳಿಗೆ ಅಕರ್ಮ ಅಂತಾರೆ. ಈಗ ಕರ್ಮಗಳನ್ನ ಮಾಡಿದೀವಿ, ಕರ್ಮ ಯೋಗವನ್ನ ಮಾಡಬೇಕು ಅಂತ ಹೇಳ್ತಾರೆ ಅಕರ್ಮದಲ್ಲಿ. ಅಂದ್ರೆ ನಾವು ಏನು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳನ್ನ ಭಗವಂತನಿಗೆ ಅರ್ಪಿಸಬೇಕು. ಭಗವಂತನಿಗೆ ಅರ್ಪಣೆ ಮಾಡಿದಾಗ ಯೋಗ ಆಗತ್ತೆ. ಇದು ಅಕರ್ಮ ಅಂತ ಹೇಳ್ತಾರೆ. ಇದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ವಿಕರ್ಮ. ವಿಕರ್ಮ ಅಂತಂದ್ರೆ ಆ ಒಂದು ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನಲ್ಲ ಭಗವಂತ, ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ನಾವು ಕೆಲಸಗಳನ್ನ ಮಾಡಿ ಮತ್ತೆ ನೀಚ ಯೋನಿಗಳಲ್ಲಿ ನಾವು ಪ್ರಯಾಣ ಮಾಡ್ತೀವಲ್ವಾ. 83,999 ಆರ್ ದ ನೀಚ ಯೋನಿಗಳು. 84ನೇದೇನಿದೆಯಲ್ಲ, 84 ಲಕ್ಷದ್ದು ಏನಿದೆಯಲ್ಲ, ಅದು ಮಾನವ ಶರೀರ. ಆ ನೀಚ ಯೋನಿಗಳಲ್ಲಿ ಪ್ರಯಾಣ ಮಾಡ್ತಾರೆ. ಸೊ ಅದು ವಿಕರ್ಮ. ಸೊ ವಿಕರ್ಮವನ್ನ ಮಾಡಬಾರ್ದು, ಕರ್ಮವನ್ನ ಯೋಗ ಮಾಡಬೇಕು, ಅಕರ್ಮ ಮಾಡಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನಿನಗೆ 7 ದಿವಸ ಇದೆಯಪ್ಪ ಟೈಮು. ಆ 7 ದಿವಸದಲ್ಲಿ ನಿನ್ನ ಜೀವನವನ್ನ ನೀನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇಲ್ಲಿಗೆ ಅವರು ಇದನ್ನ ಮುಗಿಸ್ತಾರೆ. ಮುಂದೆ ಅವರು ಯಾಕಂದ್ರೆ ಯೋಗಿಗಳಿದ್ರು, ಋಷಿಗಳಿದ್ರು, ಎಷ್ಟೋ ಜನ ಇದ್ರು ಅಲ್ಲಿ, ಅವರಿಗೂ ಕೂಡ ಬೇರೆ ಬೇರೆ ವಿಧಗಳಲ್ಲಿ ಅವರು ಭಕ್ತಿಯನ್ನ ಮಾಡ್ತಕ್ಕಂಥವ್ರು. ಅಷ್ಟಾಂಗ ಯೋಗಿಗಳಿದ್ರಲ್ಲಿ, ಹಠಯೋಗಿಗಳಿದ್ರು. ಅಂಥವರಿಗಾಗಿ ಕೆಲವೊಂದು ಉಪದೇಶಗಳನ್ನ ಅವರು ಮುಂದಿನ ಶ್ಲೋಕಗಳಲ್ಲಿ ಮಾಡ್ತಾ ಇದ್ದಾರೆ. ಅವರು ಮಾಡುವಾಗ ವಿರಾಟ ರೂಪದ ವರ್ಣನೆ ಬರುತ್ತೆ. ಆ ವಿರಾಟ ರೂಪದ ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಲೋಕಗಳು? 14 ಲೋಕಗಳು. 14 ಲೋಕಗಳಲ್ಲಿ ಲೋಕಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. 26ರಿಂದ 29ನೆಯ ಶ್ಲೋಕದವರೆಗೆ ವರ್ಣನೆಯನ್ನ ಮಾಡ್ತಾರೆ. ಪಾತಾಳ ಭಗವಂತನ ಪಾದದ ತಲ, ಭಗವಂತನ ಪಾದತಲ. ರಸಾತಲ ಅಂದ್ರೆ ಹಿಮ್ಮಡಿ ಮತ್ತು ಅಂಗುಷ್ಟಗಳು. ಮಹಾತಲ ಅಂದ್ರೆ ಕಣಕಾಲು ಅಂದ್ರೆ ಮೊಣಕಾಲುಗಳು. ತಲಾತಲ ಅಂದ್ರೆ ಕಾಲು. ಸುತಲ ಅಂದ್ರೆ ಮಂಡಿಗಳು. ವಿತಲ ಅಂದ್ರೆ ತೊಡೆಯ ಕೆಳಗಿನ ಭಾಗ.
ಅತಲ ಅಂದ್ರೆ ತೊಡೆಯ ಮೇಲಿನ ಭಾಗ. ಮಹೀತಲ ಭೂಮಿ, ನಾವಿರ್ತಕ್ಕಂಥ ಭೂಮಿ ಅಂದ್ರೆ ಸೊಂಟ. ಭುವರ್ ಲೋಕ ಅಂತೇವೆ. ಭುವರ್ ಲೋಕ ನಾಭಿ. ಸ್ವರ್ಗ ಎದೆ, ಸ್ವರ್ಗಲೋಕ ಎದೆ. ಮಹರ್ಲೋಕ ಕುತ್ತಿಗೆ. ಜನಲೋಕ ಬಾಯಿ. ತಪೋಲೋಕ ಹಣೆ. ಸತ್ಯಲೋಕ ಶಿರ. ಸೊ ಇದನ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಮುಂದೆ ಇದನ್ನ ಹೇಳ್ಕೊಡ್ತಾರೆ ಅವರು ಮುಂದಿನ ಕ್ಲಾಸ್ಗಳಲ್ಲಿ. ಅಂದ್ರೆ ಹಠಯೋಗ ಅಂದ್ರೆ ಏನು? ನಾವು ಯಮ ನಿಯಮ ಆಸನ ಅಂದ್ರೆ ಯಾವುದೇ ಆಸನದಲ್ಲಿ ಕೂತ್ಕೋಬೇಕು. ಯಮ ನಿಯಮ ಅಂದ್ರೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್ ಅಂತಾರಲ್ವ ಅದು. ಪ್ರಾಣಾಯಾಮ ಉಸಿರನ್ನ ನಿಯಂತ್ರಣ ಮಾಡೋದು. ಪ್ರತ್ಯಾಹಾರ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು. ಇದೆಲ್ಲ ಮಾಡಿಕೊಂಡು ತಮ್ಮ ಜೀವನವನ್ನ ಧಾರಣ ಸ್ಟೇಜಿಗೆ ಕರ್ಕೊಂಡ್ಬರೋದು. ಇದೆಲ್ಲಾನು ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಮುಕ್ತಿಯನ್ನ ಪಡಿಬೇಕಾದ್ರೆ ಇಷ್ಟೆಲ್ಲಾ ಮಾಡಬೇಕು. ಆದ್ರೆ ಅದೇ ಒಂದು ಭಗವಂತನೆಡೆಗೆ ನಾವು ಪ್ರಯಾಣ ಮಾಡಬೇಕು ಅಂತಂದ್ರೆ ಭಕ್ತಿ ಯೋಗ ಅನ್ನೋದು ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಭಕ್ತಿ ಯೋಗ, ಭಗವಂತನ ನಾಮಸ್ಮರಣೆ. ಈ ಕಲಿಯುಗಕ್ಕೆ ಒಂದೇ ಒಂದು ಆಧಾರವಾಗಿರೋದು ಭಗವಂತನ ನಾಮಸ್ಮರಣೆ. ಇಷ್ಟೆಲ್ಲಾ ಮಾಡೋದು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಧಾರಣ ಸ್ಟೇಜಿಗೆ ಬರೋದು, ಅಲ್ಲಿಂದ ಧ್ಯಾನ ಸಮಾಧಿ, ಇದೆಲ್ಲ ತುಂಬಾ ಕಷ್ಟದ ಕೆಲಸ. ಹಠಯೋಗ ಇಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ವೆರಿ ಸಿಂಪಲ್ ಪ್ರೊಸೆಸ್. ಭಗವದ್ಗೀತೆಯಲ್ಲಿ ಕೃಷ್ಣ ನಮಗೆ ಹೇಳ್ಕೊಟ್ಟಂತಹ ಪ್ರೊಸೆಸ್ ಏನಪ್ಪಾ ಅಂದ್ರೆ ಭಕ್ತಿ ಯೋಗ. ಭಕ್ತಿಯನ್ನ ಮಾಡೋದು. ಭಕ್ತಿಯನ್ನ ಮಾಡಬೇಕು ಅಂದ್ರೆ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ, ಶ್ರವಣಂ ಕೀರ್ತನಂ ಎರಡು ಮಾಡ್ತಾ ಹೋಗಿ ಭಗವಂತನ ನಾಮರೂಪ ಗುಣಗಳ ಲೀಲೆಗಳನ್ನ ನಾವು ಕೇಳ್ತಾ ಹೋದ್ರೆ ನಮ್ಮ ಜೀವನ ನಮ್ಮ ಸಾರ್ಥಕ ಆಗತ್ತೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನ ಮುಗಿಸೋಣ. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಏನಾದ್ರೂ ಅನಿಸಿಕೆಗಳಿದ್ರೆ ಹೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ.